ನಮಸ್ಕಾರ. ಸಂಪತ್ತು ಸಂಸ್ಕಾರ ಈ ವಿಷಯದ ಕುರಿತಾದ ಎರಡನೆಯ ಲೀಲಾಜಾಲನ್ಯಾಸಕ್ಕೆ ತಮ್ಮೆಲ್ಲರನ್ನ ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೇನೆ. ಹಾಗೆ ನೋಡಿದರೆ ಇವತ್ತು 25ನೆಯ ಜಾಲನ್ಯಾಸ. 25 ವಾರಗಳ ಕಾಲ ನಿರಂತರವಾಗಿ ಸರ್ ಅವರು ಉಪನ್ಯಾಸ ಕಾರ್ಯಕ್ರಮ ನಡೆಸ್ಕೊಡ್ತಾ ಬಂದಿದ್ದಾರೆ. ಇವತ್ತು ಅದನ್ನು ಬೆಳ್ಳಿ ಜಾಲನ್ಯಾಸ ಅಂತಲೇ ಹೇಳ್ಬೋದು. ಅದಕ್ಕಾಗಿ ನಾನು ಸರ್ ಅವರಿಗೆ ಹಾಗೆ ನಮಗೆ ಪ್ರೋತ್ಸಾಹ ಕೊಟ್ಟು ತಾವೆಲ್ಲ ಆಸಕ್ತಿಯಿಂದ ಬಂದು ಆಲಿಸ್ತಾ ಇರತಕ್ಕಂಥ ಎಲ್ಲರಿಗೂ ಕೂಡ ಅಭಿನಂದನೆಗಳನ್ನು ಸಲ್ಲಿಸಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ಆದರೆ ಒಂದು ಸಣ್ಣ ತೊಡಕಿದೆ ಸದ್ಯದಲ್ಲಿ. ಅಂದರೆ ಈ ಉಪನ್ಯಾಸ ಇವತ್ತಿನದ ನಂತರ ನಾವೊಂದು 3 ವಾರಗಳ ಬ್ರೇಕನ್ನು ತಗೊಳ್ಳೋ ಒಂದು ಅನಿವಾರ್ಯತೆ ಬಂದಿದೆ. ಹಾಗಾಗಿ ದಯವಿಟ್ಟು ಎಲ್ಲರೂ ಅದನ್ನ ಗಮನಿಸಬೇಕು ಅಂತೇಳಿ ವಿನಿಸ್ತಾ ಇದ್ದೇನೆ. ಈಗ ಇದರ ಮುಂದಿನ ವಿಷಯ ಈಗಾಗಲೇ ಸರ್ ಆಯ್ಕೆ ಮಾಡಿಕೊಂಡಿದ್ದು ಹಾಸ್ಯದ ಕುರಿತಾದಂಥ ಉಪನ್ಯಾಸ ಆಗಿತ್ತು. ಅದನ್ನು 3 ಅಥವಾ 4 ವಾರಗಳ ಒಂದು ಅಂತರದ ನಂತರ ನಾವು ಮತ್ತೆ ಶುರು ಮಾಡ್ತೇವೆ. ಅಂದರೆ ಮೇ ತಿಂಗಳ 3ನೇ ವಾರದಲ್ಲಿ 20ನೇ ತಾರೀಕು ನಂತರದಲ್ಲಿ ಮತ್ತೆ ಈ ಲೀಲಾಜಾಲನ್ಯಾಸದ ಸರಣಿ ಮುಂದುವರಿಯುತ್ತೆ. ಆದರೆ ಅಲ್ಲಿಯವರೆಗೆ ಪ್ರತಿ ಭಾನುವಾರ ಸರ್ ಅವರ ಸಾಕಷ್ಟು ಉಪನ್ಯಾಸಗಳ ಆಡಿಯೋ ಹಾಗೆ ವಿಡಿಯೋಗಳು ಕೂಡ ಇದ್ದಾವೆ. ಅದನ್ನು ನಾವು ಭಾನುವಾರದ ದಿನದಂದು ಹಾಕ್ತಾ ಇರ್ತೇವೆ. ತಾವು ಅದನ್ನ ಆಲಿಸ್ಬೇಕು, ಗಮನಿಸಬೇಕು ಅಂತೇಳಿ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಬಹುಶಃ ಬರುವ ಭಾನುವಾರ ದಿವಸ ಸರ್ ಅವರು ಬೆಂಗಳೂರಿನ ಗೋಖಲೆ ಸಾರ್ವಜನಿಕ ಸಂಸ್ಥೆಯಲ್ಲಿ ಮಾಡಿದಂಥ ಒಂದು ಉಪನ್ಯಾಸ ನಿತ್ಯ ಜೀವನ ಮತ್ತು ಸಾಹಿತ್ಯ, ಅದರ ಒಂದು ವಿಡಿಯೋ ಲಿಂಕನ್ನು ಹಾಕಲಿಕ್ಕಿದ್ದೇವೆ ಅಂತ ಹೇಳ್ತಾ, ಮತ್ತು ನಾವು ಈ ಲೀಲಾಜಾಲನ್ಯಾಸವನ್ನು ಮುಗಿಸ್ತಾ ಇಲ್ಲ. ಮಧ್ಯಂತರದಲ್ಲಿ ಒಂದು ಸಣ್ಣ ವಿರಾಮ ಅಷ್ಟೆ. ನಂತರ ಮೇ 20ರ ನಂತರದಲ್ಲಿ ಮೊದಲೇ ತಿಳಿಸಿ ಅದನ್ನು ಮತ್ತೆ ಮುಂದುವರಿಸ್ಕೊಂಡು ಹೋಗ್ತೇವೆ. ಈಗಾಗಲೇ ಹೇಳಿದ ಶೀರ್ಷಿಕೆ ಉಪನ್ಯಾಸಗಳು ಆಗುತ್ತೆ. ಜೊತೆಗೆ ಸರ್ ಅವರು ಮತ್ತೆ ಈಗ ಮುಂದಿನ ಜಾಲನ್ಯಾಸ ಸರಣಿ ಕುರಿತಾಗಿ ಕೂಡ ಒಂದಿಷ್ಟು ವೋಟಿಂಗನ್ನು ಕೇಳಿದರು. ಅದಕ್ಕೆ ಕೂಡ ತಾವೆಲ್ಲರೂ ಭಾಗವಹಿಸಿ ತಮ್ಮ ಆಯ್ಕೆಯನ್ನು ಈಗಾಗಲೇ ಹೇಳಿದಿರಿ. ಅದರಂತೆ ಬಹುಶಃ ಗುರು ಯಾರು ಅನ್ನೋದು ಅದರ ಮುಂದಿನ ಉಪನ್ಯಾಸದಲ್ಲಿ ಪ್ರಾರಂಭ ಆಗುತ್ತೆ. ಈಗ ಸರ್ ಅವರು ಸಂಪತ್ತು ಸಂಸ್ಕಾರ ಈ ಒಂದು ಉಪನ್ಯಾಸವನ್ನು ಮುಂದುವರಿಸಲಿಕ್ಕಿದ್ದಾರೆ. ಸರ್ ಅವ್ರನ್ನ ಎಲ್ಲರನ್ನೂ ಕೂಡ ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೀನಿ. ಸರ್ ಪ್ರಾರಂಭಿಸ್ಬೋದು. ಎಲ್ಲರಿಗೂ ಗೌರವಪೂರ್ವಕ ನಮಸ್ಕಾರ. ಮುಂದಿನ ವಾರ ನನ್ನ ತಂಗಿ ತೀರಿಕೊಂಡು 1 ವರ್ಷ ಆಗಿರೋದ್ರಿಂದ, ಅವಳ ನೆನಪಿನಲ್ಲಿ, ಅವಳು ಕನ್ನಡ ಅಧ್ಯಾಪಕಿಯಾಗಿದ್ದರಿಂದ ನಿತ್ಯ ಜೀವನ ಮತ್ತು ಸಾಹಿತ್ಯ ಅಂತ ಅವಳಿಗೆ ತುಂಬಾ ಪ್ರಿಯವಾದಂತಹ ಒಂದು ಉಪನ್ಯಾಸದ ಆಡಿಯೋನ ಹಾಕಲಾಗುತ್ತೆ. ಹೀಗೆ ಇನ್ನು 3 ವಾರ ಆಡಿಯೋ ಅಥವಾ ವಿಡಿಯೋನ ಪ್ರತಿ ಭಾನುವಾರವೂ ಹಾಕಲಾಗುತ್ತೆ ಅಂತ ನಿಮ್ಮ ಗಮನಕ್ಕೆ ತರ್ತಾ, ಈಗ ನಾನು ಎಂದಿನಂತೆ ಸಂಪತ್ತು ಮತ್ತು ಸಂಸ್ಕಾರದ ಉಪನ್ಯಾಸದ 2ನೆಯ ಕಂತಿಗೆ ಹೋಗ್ತಾ ಇದ್ದೇನೆ. ನನಗೆ ಯಾರೋ ಕೇಳಿದ್ರು, ಸಂಪತ್ತು ಅಂತ ಒಂದು ಉಪನ್ಯಾಸ ಮಾಡಿ, ಸಂಸ್ಕಾರ ಅಂತ ಉಪನ್ಯಾಸ ಮಾಡಿದ್ರೇನೆ ನೀವು ಸಂಪತ್ತು ಮತ್ತು ಸಂಸ್ಕಾರ ಅಂತ ಮಾಡಿರೋದು ನೋಡಿದ್ರೆ ನಮಗೊಂದು ಅನುಮಾನ ಬರ್ತಾ ಇದೆ ಅಂತ ಹೇಳಿದ್ರು. ಏನ್ ಅನುಮಾನ ಅಂತ ಕೇಳಿದೆ ನಾನು. ಅವ್ರು ಹೇಳ್ತಾರೆ, ಸಂಪತ್ತನ್ನ ಬೈಯೋಕೋಸ್ಕರ ಮತ್ತು ಸಂಸ್ಕಾರ ಹೊಗಳೋಕೋಸ್ಕರ ನೀವು ಹೀಗೆ ಮಾಡಿದೀರಾ ಅಂತ. ಖಂಡಿತ ಹಾಗಲ್ಲ. ವಾಸ್ತವವಾಗಿ ಸಂಪತ್ತು ಮತ್ತು ಸಂಸ್ಕಾರ ಎರಡೂ ಪರಸ್ಪರ ಪೂರಕವಾಗಬೇಕಾದವು ಅನ್ನುವ ಕಾರಣಕ್ಕೆ ನಾನು ಮಾಡಿದ್ದುಂಟು. ಸಂಪತ್ತಿನ ಬಗ್ಗೆ ಒಂದು ಅಂಶ ಹೇಳಿದೆ ನಾನು. ಸಂಪತ್ತಿನ ಬಗ್ಗೆ ನಮ್ಮ ಪರಂಪರೆಯ ಜನ ಹೆದರ್ತಾ ಇದ್ರು. ಸಂಪತ್ತು ಬಂದ್ರೆ ನಮ್ಮ ಸಂಸ್ಕಾರ ಹೋಗ್ಬಿಡುತ್ತೆ ಅಂತ. ಅದಕ್ಕೇನೆ ಬಡತನವೆಂಬುದು ಕಡೆತನಕ್ಕೆ ಇರಲಿ ಅಂತ ದಾಸ ಸಾಹಿತ್ಯದಲ್ಲಿ ಮತ್ತೆ ಶರಣ ಸಾಹಿತ್ಯದಲ್ಲಿ ಮತ್ತೆ ಬರ್ತಾ ಇತ್ತು. ಅದನ್ನು ತೋರಿಸೋಕೋಸ್ಕರ ಸಂಪತ್ತು ಮತ್ತು ಸಂಸ್ಕೃತಿಯನ್ನ
ಕುರಿತಂತೆ ನಾನು ಜೋಡಣೆ ಮಾಡಿದ್ದೆ ಹೊರತು ಯಾರನ್ನೇ ಖಂಡಿಸೋದು, ಯಾರನ್ನೇ ಹೊಗಳೋದು ನನ್ನ ಉದ್ದೇಶ ಅಲ್ಲ. ಸಂಸ್ಕಾರ ಅನ್ನೋದು ಕೂಡ ಅಷ್ಟೇ. ನಾವೇನು ಸಂಸ್ಕಾರ ಕೊಡಿದ್ರೆ ಮಕ್ಕಳಿಗೆ ಅಥವಾ ನಮ್ಮ ಮುಂದಿನ ತಲೆಮಾರಿನವ್ರಿಗೆ ಸಂಸ್ಕಾರ ಬರಲ್ಲ ಅಂತಲ್ಲ, ಬರುತ್ತೆ. ಆದ್ರೆ ಕೆಟ್ಟ ಸಂಸ್ಕಾರ ಬರದೇ ಇರೋ ಹಾಗೆ ಒಳ್ಳೆಯ ಸಂಸ್ಕಾರ ಮೊದಲು ಕೊಡ್ಬೇಕು ಅನ್ನುವಂಥದ್ದು. ಕೆಟ್ಟ ಸಂಸ್ಕಾರವನ್ನ ತಡೆಯುವ ಸಲುವಾಗಿ ಒಳ್ಳೆಯ ಸಂಸ್ಕಾರ ಕೊಡೋದ್ರಿಂದ ಸಂಸ್ಕಾರವೆಲ್ಲ ಒಳ್ಳೆಯದು ಅಂತ ಅಲ್ವೇ ಅಲ್ಲ. ದುಶ್ಚಟಗಳು ಒಂದು ಸಂಸ್ಕಾರವೇ. ಆ ಸಂಸ್ಕಾರ ಬರದೇ ಇರೋ ಹಾಗೆ ಬೇರೆ ಸಂಸ್ಕಾರವನ್ನು ಕೊಟ್ರೆ ಅವಾಗ ಒಂದನ್ನ ಇನ್ನೊಂದು ಪಲ್ಲಟಿಸುವುದು ಕಷ್ಟ ಆಗುತ್ತೆ ಅನ್ನುವ ದೃಷ್ಟಿಯಿಂದ ನಾನು ಹೇಳಿದ್ದೆ ಹೊರತು ಬೇರೆ ಇನ್ನಾವ ಉದ್ದೇಶವೂ ಅಲ್ಲ. ಸಂಪತ್ತನ್ನ ಖಂಡಿಸೋದ್ರಿಂದ ನನಗೇನು ಸಿಗೋದಿಲ್ಲ. ಹೇಳಿ ಬಿಡಿ. ಈಗ ಸಂಪತ್ತು ಅನ್ನೋದನ್ನ ನಾವೆಲ್ಲಿ ಆಳವಾಗಿ ನೋಡಿದೀವಿ? ಸಂಪತ್ತು ಅಂದ್ರೆ ಏನು? ಈಗ ನಿಧಾನಕ್ಕೆ ಯೋಚನೆ ಮಾಡೋಣ. ಸಂಪತ್ತು ಅಂದ್ರೆ ಏನು? ಸಂಪತ್ತು ಅಂದ್ರೆ ದುಡ್ಡು ಅಥವಾ ನನ್ನ ಖರೀದಿ ಮಾಡುವ ಸಾಮರ್ಥ್ಯ ಅಂತಾನೆ ನಮ್ಗೆ ಅರ್ಥ ಆಗುತ್ತೆ. ಆದ್ರೆ ಸಂಪತ್ತು ಅನ್ನೋದು ಎರಡು ರೀತಿಯಲ್ಲಿ ನಮ್ಗೆ ಅನಿವಾರ್ಯವೆನಿಸುತ್ತೆ. ಮೊದಲನೇದು ನಮ್ಮ ಆಸೆಗಳನ್ನು ಪೂರೈಸಿಕೊಳ್ಳೋದಕ್ಕೆ, ಎರಡನೇದು ನಮ್ಮ ಭಯಗಳನ್ನ ಕಳ್ಕೊಳ್ಳೋದಕ್ಕೆ. ಈ ಆಸೆ ಭಯವನ್ನ ನಾವು ತಪ್ಪಿಸಲಾರೆವು. ಆದ್ದರಿಂದ ಆಸೆ ಭಯಗಳನ್ನ ಪೂರೈಸಿಕೊಳ್ಳೋದಕ್ಕೋಸ್ಕರ ನಮ್ಗೆ ದುಡ್ಡು ಬೇಕು ಅಂತ. ಇನ್ನೂ ಬೇರೆ ಅಂಶಗಳು ಇರ್ಬೋದು. ನಮ್ಮ ಸಣ್ಣತನ ಮರೆಮಾಚಕ್ಕೂ ದುಡ್ಡು ಬಳಕೆ ಆಗ್ಬೋದು, ಅದು ಬೇರೆ ಮಾತು. ಆದ್ರೆ ಸಂಪತ್ತು ಅನ್ನೋದು ಸದುದ್ದೇಶದಿಂದ ಬಂದದ್ದೇ ಅಂತ. ಈಗ ನೋಡಿ, ನಮ್ಮ ಆಸೆಗಳು 108 ಬಗೆ. ಆದ್ದರಿಂದ ಸಂಪತ್ತಿನ ದೇವತೆನೂ 108 ಬಗೆ ಇದೆ. ನಾವು ಅದನ್ನ ಗಮನಿಸೋದಿಲ್ಲ. ಈಗ ನಾವು ಬೇಗ ಸಂಪತ್ತು ಅಂದ ತಕ್ಷಣ ಲಕ್ಷ್ಮಿ, ಹಣ ಅಂತ ತೀರ್ಮಾನ ಮಾಡ್ತೀವಿ. ಅದಕ್ಕೂ ನಾನು ಹೇಳ್ತಿಲ್ಲ. ಆದ್ರೆ ಲಕ್ಷ್ಮಿಯಲ್ಲೇ ಎಷ್ಟು ಜನ ಇದ್ರು? ಅಷ್ಟಲಕ್ಷ್ಮಿಯರಿದ್ರು. ಆದರೆ ನಾವೀಗ ಏನ್ ಮಾಡಿದೀವಿ? ಅವ್ರನ್ನೆಲ್ಲ ನಷ್ಟಲಕ್ಷ್ಮಿಯರನ್ನಾಗಿ ಮಾಡಿ ಲಾಭಲಕ್ಷ್ಮಿ ಒಂದೇ, ಧನಲಕ್ಷ್ಮಿ ನನಗೆ ಸಾಕು ಅನ್ನೋ ರೀತಿಯಲ್ಲಿ ಸರಳೀಕರಿಸಿದ್ದೇವೆ. ಇದನ್ನ ನಾನು ಗಮನಿಸಿದ್ದು. ಈಗ ನಾನು ನಿಮ್ಗೆ ಪ್ರಶ್ನೆ ಹಾಕ್ತೀನಿ, ಅಷ್ಟಲಕ್ಷ್ಮಿಯರು ಯಾಕಿದ್ರು? ಯಾಕೆ 8 ಜನ ಬೇಕು? ಒಂದೇ ಲಕ್ಷ್ಮಿ ಅನ್ನುವಂತ ಹೆಸರಿನಲ್ಲಿ 8 ಲಕ್ಷ್ಮಿಯರು ಯಾಕಿದ್ರು? ಯಾಕೆಂದ್ರೆ 8 ಬಗೆಯ ಆಸೆ ಆವಾಗಿನ ಜನರನ್ನ ಕಾಡ್ತಾ ಇರ್ಬೇಕು. DVG ಅವ್ರು ಹೇಳಿದ ಹಾಗೆ ನರರ ಭಯ ಬಯಕೆಗಳೇ ಸುರರ ತಾಯಿ ತಂದೆಗಳು. ಇದು ಗಮನಿಸಿ, ನರರ ಭಯ ಬಯಕೆಗಳೇ ಸುರರ ತಾಯಿ ತಂದೆಗಳು. ನಮ್ಮ ಆಸೆಗಳು ಎಷ್ಟು ಜನ ಇದೆ ಅಷ್ಟು ಜನ ದೇವರನ್ನ ನಾವು ಮಾಡ್ತೀವಿ. ಈಗ ಅಷ್ಟಲಕ್ಷ್ಮಿ ಇಷ್ಟೆಲ್ಲ ವರಮಹಾಲಕ್ಷ್ಮಿ ಪೂಜೆ ಮಾಡ್ತೀವಿ, ಅದ್ದೂರಿಯಾಗಿ ಮಾಡ್ತೀವಲ್ಲ. ಅಷ್ಟಲಕ್ಷ್ಮಿ ಯಾರು ಹೇಳಿ ಅಂದ್ರೆ ತಡೀರಿ ನಾವು ನೋಡ್ಬೇಕು ಪುಸ್ತಕ ಅಂತ ಹೇಳ್ತೀವಿ, ಅಥವಾ 3 or 4 ಹೇಳ್ತೀವಿ. ಅಂದ್ರೆ ಏನಾಯ್ತು? ಸಂಪತ್ತಿನ ಬಗೆಗೂ ನಮ್ಮ ಆಳವಾದಂತಹ ಚಿಂತನೆ ಇಲ್ಲ ಅನ್ನೋದು ನನ್ನ ವ್ಯಥೆ. ಆದ್ದರಿಂದ ಆಳವಾದ ಚಿಂತನೆಯ ಅಗತ್ಯ ಯಾವಾಗ ಬೀಳುತ್ತೋ ಆಗ ನಮ್ಮ ಮನಸ್ಸು ಆಲೋಚನೆ ಮಾಡುತ್ತೆ ಹೊರತು ಇಲ್ಲದಿದ್ರೆ ಮಾಡೋದಿಲ್ಲ. ಈಗ ನಾನು ಪಟ್ಟಿಯನ್ನು ತಂದಿದ್ದೀನಿ ನಿಮ್ಮ ಸಲುವಾಗಿ. ಅಷ್ಟಲಕ್ಷ್ಮಿಯರಲ್ಲಿ ಮೊದಲನೇದು ಆದಿಲಕ್ಷ್ಮಿ. ಆದಿಲಕ್ಷ್ಮಿ ಅಂದ್ರೆ ಏನು ಅಂದ್ರೆ, ಜೀವದ ಆದಿಯಾದಾಗಿನಿಂದ ತಾನೇ ನಮ್ಮ ಆಸೆಗಳೆಲ್ಲ ಶುರುವಾಗೋದು. ಅಂದ್ರೆ ಏನಾಗುತ್ತೆ? ನಮ್ಮ ಅಸ್ತಿತ್ವದ, ದೈವಿಕ ಅಸ್ತಿತ್ವದ ಒಂದು ಲಕ್ಷ್ಮಿಯನ್ನ ಆದಿಲಕ್ಷ್ಮಿ ಅಂತ ಕರೆದು. ಆದ್ದರಿಂದ ಆದಿಲಕ್ಷ್ಮಿ ಅನ್ನೋದು ನಮ್ಮ ಅಳಿವು ಉಳಿವಿನ ಅಗತ್ಯದ ಪ್ರಶ್ನೆ ಅನ್ನೋದನ್ನ ಮರಿಬಾರ್ದು. ಎರಡನೇದು ಧನಲಕ್ಷ್ಮಿ. ಅದನ್ನೇ ನಾನು ವಿವರಿಸ ಹೋಗುದಿಲ್ಲ, ಯಾಕೆಂದ್ರೆ ನಮಗೆ ಗೊತ್ತಿರೋದೇ ಅದೊಂದು ಲಕ್ಷ್ಮಿ. ಮೂರನೇದು ಧಾನ್ಯ ಲಕ್ಷ್ಮಿ. ನೋಡಿ, ಆಗಿನ ಜನಕ್ಕೆ ಧಾನ್ಯ ಇಲ್ಲದೆ ಹೋದ್ರೆ ಧನ ಇದ್ದು ಪ್ರಯೋಜನ ಇಲ್ಲ ಅಂತ ಗೊತ್ತಿತ್ತು. ಈಗ ನಮ್ಗೆ ಅದು ಗೊತ್ತೇ ಇಲ್ಲ. ನಾವು ತುಂಬಾ ದುಡ್ಡು ಸಂಪಾದನೆ ಮಾಡಿ ದುಡ್ಡು ಬಿಸಾಕಿದ್ರೆ ಸಿಗುತ್ತೆ ಅಂತ ನಾವು ತಿಳ್ಕೊಂಡಿದೀವಿ. ಈಗ ಒಂದು ವರದಿ ಬಂದಿದೆ, ಏನಪ್ಪಾ ಅಂದ್ರೆ ಬೇಸಾಯ ಮಾಡುವ ಕೊನೆಯ ತಲೆಮಾರಿಗೆ ನಾವು ಬಂದಿದ್ದೇವೆ, ಮುಂದಿನ ತಲೆಮಾರಿನಲ್ಲಿ ಬೇಸಾಯ ಮಾಡೋರು ಯಾರೂ ಇರಲ್ಲ ಅಂತ. ಬೇಸಾಯ ಮಾಡೋರು ಯಾರು ಇರಲ್ಲ, ಜನಸಂಖ್ಯೆ ಹೆಚ್ಚಳ ಆಗುತ್ತೆ ಅಂತಂದ್ರೆ ದವಸ ಧಾನ್ಯದ ಬೆಲೆ ಏನಾಗಬಹುದು ಯೋಚನೆ ಮಾಡಿ. ಆಗ ಆ ತರ ಆಲೋಚನೆ ನಮಗೆ ಬಂದಿಲ್ಲ. ಆದ್ರಿಂದ ನಮಗೆ ಧನಲಕ್ಷ್ಮಿ ಇದ್ರೆ ಧಾನ್ಯಲಕ್ಷ್ಮಿ ಟೇಕನ್ ಫಾರ್ ಗ್ರಾಂಟೆಡ್ ಅಂತ ಅನ್ಕೋತಾ ಇದ್ದೀವಿ. ಇನ್ನು
ಗಜಲಕ್ಷ್ಮಿ ಅಂದ್ರೆ ನನ್ನ ರಕ್ಷಣೆ, ನನ್ನ ಚಲನವಲನಕ್ಕೆ ಬೇಕಾಗುವಂತಹ ಒಂದು ಅಗತ್ಯ, ನನ್ನ ಮೂವ್ಮೆಂಟ್ ಬೇಕಾಗುವಂತಹ ಅಗತ್ಯಕ್ಕೆ ಗಜಲಕ್ಷ್ಮಿ ಅಂತ ಹೇಳ್ತಾ ಇದ್ರು. ಸೊ ಲಕ್ಷ್ಮಿಯಲ್ಲೇ ಇಷ್ಟು ಜನ ಗಜಲಕ್ಷ್ಮಿ. ಇನ್ನೊಂದೇನಂದ್ರೆ ಸಂತಾನ ಲಕ್ಷ್ಮಿ. ಸಂತಾನ ಲಕ್ಷ್ಮಿಯಿಂದ ಸಿರಿವಂತಿಗೆ ಕಡಿಮೆ ಆಗುತ್ತೆ ಅಂತ ನಾವು ಬೇಕಾದ ವಾದ ಮಾಡಿಬಹುದು. ಆದ್ರೆ ನಾನು ಕೈಲಾಗದವನಾದಾಗ ನೋಡಿಕೊಳ್ಳೋದಕ್ಕೆ ಒಂದು ಸಂತಾನ ಬೇಕು ಅಂತ ಅನ್ನೋ ಭಾವನೆ ಅವಾಗಿತ್ತು. ಈಗಲೂ ಆ ಅಗತ್ಯ ಅಂತೂ ಇದೆ, ನಾ ಬೇಡ ಅನ್ನೋದು ಬೇರೆ ಮಾತು, ಆ ಅಗತ್ಯ ಇದ್ದೇ ಇದೆ. ಆದ್ದರಿಂದ ಸಂತಾನ ಲಕ್ಷ್ಮಿ ಇತ್ತು. ನೆಕ್ಸ್ಟ್ ವಿಜಯಲಕ್ಷ್ಮಿ. ನಾವು ಏನಾದ್ರೂ ಕೆಲಸ ಮಾಡಿದ್ರೆ ಯಶಸ್ಸು ಆಗ್ಬೇಕು, ಗೆಲುವು ಆಗ್ಬೇಕು ಅನ್ನೋಂತ ಆಸೆ ಯಾರಿಗಿಲ್ಲ ಹೇಳಿ? ಅದಕ್ಕೂ ಒಬ್ಬ ಲಕ್ಷ್ಮಿ ಇದ್ದಾಳೆ, ವಿಜಯಲಕ್ಷ್ಮಿ ಅಂತ. ಆದರೆ ವಿಜಯಲಕ್ಷ್ಮಿ ನಮಗೆ ವರ ಕೊಡ್ಬೇಕಾದ್ರೆ ಹಿಂದೆ ಇನ್ನೊಬ್ಬ ಲಕ್ಷ್ಮಿ ಇರ್ಬೇಕು. ಯಾರದು? ಧೈರ್ಯ ಲಕ್ಷ್ಮಿ. ಹೀಗಾಗಿ ನಮ್ಮ ಅಗತ್ಯಗಳು ಏನೇನಿದೆಯೋ ಅಗತ್ಯಗಳನ್ನ ಪೂರೈಕೆ ಮಾಡೋದಕ್ಕೆ ಅಂದ್ಮೇಲೇನಾಯ್ತು, ದೇವತೆಗಳು ಸಂಪತ್ತು ಎಲ್ಲ ನಮ್ಮ ಆಸೆಗೆ ಮೂರ್ತ ರೂಪ ಕೊಟ್ಟಿರುವಂತದ್ದೇ. ಅದನ್ನ ನಾನು ಒತ್ತು ಹೇಳೋದಕ್ಕೋಸ್ಕರ ಇಷ್ಟೆಲ್ಲ ಹೇಳ್ತಾ ಇದ್ದೀನಿ. ಇನ್ನು ಕೊನೆಯದಾಗಿ ವಿದ್ಯಾಲಕ್ಷ್ಮಿ. ನಮ್ಗೆ ವಿದ್ಯೆನೂ ಬೇಕಲ್ಲ, ಜೀವನ ವಿದ್ಯೆ ಅಂದ್ರೆ ನಾವು ಇವಾಗ ಹೇಳಿದಾಗ BSc MSc BCom BA MBA ಅಲ್ಲ. ವಿದ್ಯೆ ಅಂದ್ರೆ ಯಾವುದು ನಶ್ವರ ಯಾವುದು ಶಾಶ್ವತ ಅನ್ನುವ ಜೀವನದ ಧೋರಣೆಯ ಕುರಿತಂತ ಮೂಲ ತತ್ವಶಾಸ್ತ್ರಕ್ಕೆ ವಿದ್ಯೆ ಅಂತ ಕರೀತಾರೆ. ಅವಿದ್ಯೆ ಅಂದ್ರೆ ಯಾವುದು ಶಾಶ್ವತ ಯಾವ್ದು ಶಾಶ್ವತ ಅಲ್ಲ ಅನ್ನೋದೇ ಗೊತ್ತಿಲ್ಲ. ನಾನು ಜೀವವಾಗಿ ಎಷ್ಟು ಹುಟ್ಟಿದಾಗಿನಿಂದ ಇಲ್ಲಿಯವರೆಗೆ ಆಗುವ ಹೊರಗಿನಿಂದ ಆಗುವ ಬದಲಾವಣೆಗಳನ್ನೆಲ್ಲ ಸಹಿಸ್ಕೊಳ್ತಾ ಬಂದಿದ್ದೀನಲ್ಲ, ಆ ಸಹಿಸ್ಕೊಳ್ತಾ ಬಂದಿರುವಂತಹ ಗುಣ ಇದೆಯಲ್ಲ, ಆ ಚೈತನ್ಯ ಇದೆಯಲ್ಲ, ಅದು ಬದಲಾಗಿಲ್ಲ. ಆದ್ರೆ ಕಷ್ಟ ಬರುತ್ತೆ ಹೋಗುತ್ತೆ, ಸುಖ ಬರುತ್ತೆ ಹೋಗುತ್ತೆ. ಹಾಗೆ ನನ್ನ ಚೈತನ್ಯದ ಶಾಶ್ವತತೆ ನನ್ನ ಕಷ್ಟ ಸುಖಗಳಿಗೆ ಇಲ್ಲ. ಹೀಗಾಗಿ ಅದು ಯಾವುದು? ಅದು ಅಸತ್. ಅಂದ್ರೆ ಕಷ್ಟ ಸುಖಗಳು ಅಸತ್, ಆದ್ರೆ ನನ್ನೊಳಗಿರುವ ಚೈತನ್ಯ ಸಾಪೇಕ್ಷವಾಗಿ ಸತ್. ಹೀಗೆಲ್ಲ ಆಲೋಚನೆ ಮಾಡ್ತಾ ಇದ್ರಲ್ಲ, ಅದು ವಿದ್ಯೆ ಅಂತ ಇದ್ದದ್ದು. ಆ ವಿದ್ಯೆ ಇಲ್ಲೇ ಇದ್ರೆ ಅದು ಉಪಯೋಗ ಆಗಲ್ಲ. ಮಕ್ಕಳಿಗೆ ತಂದೆ ಬಾಲ್ಯದೋಳು ಅಕ್ಕರದ ವಿದ್ಯೆಯೇ ಕಲಿಸದಿದ್ದೊಡೆ ಕೊಂದಂ, ಲಕ್ಕಧನವಿರಲು ಕೆಡಗುಂ, ಚಿಕ್ಕಂದಿನ ವಿದ್ಯೆ ಕೊರೆಗುಂ ಚೂಡಾರತ್ನ ಅಂತ ಬರೆದಿರುವಂತದ್ದುಂಟು. ಅದನ್ನ ನೋಡಿದ್ರೆ ಆಗ ಅಕ್ಷರದ ವಿದ್ಯೆ ಅಂತ ಅಲ್ಲಿ ಬರುತ್ತೆ ನೋಡಿ. ಅಕ್ಷರದ ವಿದ್ಯೆ ಅಂದ್ರೆ ಲಿಟ್ರಸಿ ಅಂತ ನಾವೀಗ ಡಿಬೆಂಟ್ ಇಟ್ಕೊಂಡು ಟ್ರಾನ್ಸ್ಲೇಟ್ ಮಾಡ್ಬೋದು. ಅಕ್ಷರದ ವಿದ್ಯೆ ಅಂದ್ರೆ ನಾಶವಿಲ್ಲದ ವಿದ್ಯೆ ಅನ್ನುವಂತ ಮಾತು. ಆತ್ಮೀಯರೇ, ಇಲ್ಲಿ ಈ ಅಷ್ಟಲಕ್ಷ್ಮಿಯರ ಕಲ್ಪನೆಯಲ್ಲಿ ಇದ್ದಂಥ ನಮ್ಮ ಅಗತ್ಯಗಳ ವ್ಯಾಪಕವಾದ, ನಮ್ಮ ಆಸೆಗಳ ವ್ಯಾಪಕವಾದಂತಹ ಸ್ಪೆಕ್ಟ್ರಮ್ ಅಥವಾ ರೋಹಿತ ಈಗ ನಾವು ದುಡ್ಡು ಅನ್ನೋದೇ ಲಕ್ಷ್ಮಿ ಅಂತ ಭಾವಿಸಿರುವಾಗ ನಮ್ಮ ಎಷ್ಟು ಸಂಕುಚಿತ ಆಗಿದೆ ನೋಡಿ. ಆದ್ದರಿಂದ ನಾನು ಸಂಪತ್ತನ್ನ ಯಾವತ್ತೂ ಖಂಡಿಸೋದಿಲ್ಲ. ಅದು ಅಗತ್ಯವನ್ನ ನಾವು ಕಾಣುವ ಕನಸನ್ನ ಸಾಕಾರಗೊಳಿಸಲು ಒಂದು ಮೂರ್ತೀಕರಿಸಿದ ದೇವರ ಚಿತ್ರಣ. ಆ ದೇವರಿಂದ ಬಂದದ್ದು ಸಂಪತ್ತು ಅನ್ನುವಂಥದ್ದು ತುಂಬಾ ಗಮನಿಸಬೇಕಾದ. ಆದರೆ ಆ 8 ಸಂಖ್ಯೆ ಪರಿಷ್ಕರಣೆ ಆಗಿಲ್ಲ. ಇವತ್ತಿನ ದಿನವನ್ನ ಗಮನಿಸಿ ನೋಡಿದ್ರೆ ನಮ್ಮ ಆಸೆಗಳ ಪಟ್ಟಿ ಜಾಸ್ತಿ ಆದ್ರೆ ಕನಿಷ್ಠ 3 ಲಕ್ಷ್ಮಿಯರನ್ನಾದ್ರೂ ಸೇರಿಸಬೇಕಾದದ್ದೇ. ಏನದು? ಒಂದು ಶಾಂತಿ ಲಕ್ಷ್ಮಿ, ಪೀಸ್ ಆಫ್ ಮೈಂಡೇ ಇಲ್ಲ. ಇಷ್ಟೆಲ್ಲ ನಮ್ಮ ಹತ್ರ ನಾವು ಧನಲಕ್ಷ್ಮಿ ಇದ್ ಮಾಡಿದ್ವಿ, ಆರಾಧಿಸಿದ್ವಿ, ಧನಲಕ್ಷ್ಮಿ ಸಿಕ್ಲು, ಶಾಂತಿ ಲಕ್ಷ್ಮಿ ಸಿಕ್ಕಿಲ್ಲ. ಎರಡನೇದು ಸ್ವಾಸ್ಥ್ಯ ಲಕ್ಷ್ಮಿ. ದೈಹಿಕ ಮಾನಸಿಕ ಆರೋಗ್ಯ ಎಲ್ಲರದ್ದು ಹಾಳಾಗಿದೆ. ನಾವು ಅಂದ್ಕೊಂಡಿದೀವಿ ನೋವಿಲ್ಲದೆ ಇದ್ರೆ ಆರೋಗ್ಯ ಸ್ಥಿತಿ ಅಂತ. ನಾನು ಅಂದುಕೊಂಡ ಕೆಲಸವನ್ನ ಅಂದುಕೊಂಡಷ್ಟು ಕಾಲ ಮಾಡುವ ಶಕ್ತಿ ನನಗೆ ಎಲ್ಲಿವರೆಗಿದೆಯೋ ಅದು ಆರೋಗ್ಯ. ನನ್ಗೆ ಏನು ಕಾಯಿಲೆ ಇಲ್ಲ ಅಂದ್ರೆ ಆರೋಗ್ಯ ಅಲ್ಲ. ಸ್ವಾಸ್ಥ್ಯ ಅನ್ನೋ ಪದ ನೋಡಿ ಎಷ್ಟು ಚೆನ್ನಾಗಿದೆ. ಸ್ವಸ್ಥ ಅಂದ್ರೆ ಸ್ವಾಸ್ಥ, ನನ್ನ ಮೇಲೆ ನಿಯಂತ್ರಣ ಇರುವಂತದ್ದು. ದೇಹ ಮತ್ತು ಮನಸ್ಸಿನ ಮೇಲೆ ನನಗೆ ನಿರಂತರದ ನಿಯಂತ್ರಣ ಇದ್ದರೆ ಅದನ್ನು ಸ್ವಾಸ್ಥ್ಯ ಅಂತ ಕರೀತಾರೆ ಅಂತ ಹೇಳಿದ್ದು. ಅದನ್ನ ಮುಂಚೆಯಿಂದ ಹೇಳ್ಕೊಂಡು ಬಂದಿದೆ ಭಾರತ. ಆದ್ರೆ ಇತ್ತೀಚೆಗೆ ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ ಅವರು ಕೂಡ ಏನಂತ ಹೇಳಿದ್ದಾರೆ? ಫಿಸಿಕಲ್, ಮೆಂಟಲ್, ಇಂಟೆಲೆಕ್ಚುಯಲ್, ಸ್ಪಿರಿಚುಯಲ್ ವೆಲ್ ಬೀಯಿಂಗ್ ಅಂತ
ಈಗ ಹೇಳ್ತಾ ಇದ್ದಾರೆ. ಸ್ಪಿರಿಚುವಲ್ ಅಂದ್ರೆ ದೇವರದು ಸ್ಪಿರಿಟ್ ಅಂತಲ್ಲ, ಸಮಸ್ಯೆಯನ್ನ ನಿರ್ವಹಿಸುವ ಒಂದು ತಾಕತ್ತಿದೆಯಲ್ಲ ಅದನ್ನ ಸ್ಪಿರಿಚುವಲ್ ವೆಲ್ ಬೀಯಿಂಗ್ ಅಂತ ಕರೀತಾರೆ. ಏನೇ ಆಗಲಿ, ಈಗ ನಮಗೆ ಶಾಂತಿ ಲಕ್ಷ್ಮಿ, ಸ್ವಾಸ್ಥ್ಯ ಲಕ್ಷ್ಮಿ ಮತ್ತು ಪ್ರಕೃತಿ ಲಕ್ಷ್ಮಿ ಆಗಲೇಬೇಕಾದಂತಹ 3 ಆಸೆಗಳು ಅಂತ ನಾನು ಭಾವಿಸ್ಕೊಂಡಿದ್ದೀನಿ. ಆದ್ದರಿಂದ ಆ 8 ಸರಿ ಇಲ್ಲ ಅಂತ ಹೇಳೋದಕ್ಕಿಂತ ಆ 8 ಅಂದಿನವರು ಕಂಡ ಅಗತ್ಯ. ಈ 3 ನಾನು ಈಗ ನಿಮ್ಮೊಂದಿಗೆ ಆಲೋಚನೆ ಮಾಡಿ ಕಂಡುಕೊಳ್ಳುವಂತ ಅಗತ್ಯ. ಅದರಿಂದ ಈಗ ಏಕಾದಶ ಲಕ್ಷ್ಮಿಯರು ಬೇಕು, 8 ಲಕ್ಷ್ಮಿಯರು ಸಾಕಾಗೋದಿಲ್ಲ ಅಂತ ನಾನು ನಿಮ್ಗೆ ಹೇಳ್ತಾ, ಈ ಸಂಪತ್ತಿದೆಯಲ್ಲ, ಈ ಸಂಪತ್ತನ್ನ ಖಂಡಿಸೋದಕ್ಕೆ ಹೇಳಲಿಲ್ಲ ನಾನು. ಆಸೆಯ ಪ್ರತಿನಿಧಿ ಸಂಪತ್ತು, ಆಸೆಯ ಪೂರೈಕೆಯ ಪ್ರತಿನಿಧಿ ಸಂಪತ್ತು. ಆಸೆ ಎನ್ನುವ ಕುದುರೆಗೆ ಒಂದು ಕಡಿವಾಣ ಬೇಕಲ್ಲ. ಆ ಕಡಿವಾಣ ಇಲ್ಲೇ ಇದ್ರೆ ಏನಾಗುತ್ತೆ, ಆಸೆಯ ಕುದುರೆಯ ಮೇಲೆ ಕೂತ್ಕೊಂಡು ಹೋದ್ರೆ ನಮ್ಮನ್ನು ಕೆಡೋಗ್ಬಿಡುತ್ತದು. ಆದ್ದರಿಂದ ಆ ಸಂಪತ್ತು ಆಸೆಯ ಪ್ರತಿನಿಧಿಯಾಗಿ ಇದ್ರೆ ಸಂಸ್ಕಾರ ಅದನ್ನ ಲಗಾಮು ಹಾಕುವಂತಹ ಒಂದು ಕೆಲಸವನ್ನ ಮಾಡುತ್ತೆ. ಆಸೆಯ ಕುದುರೆಗೆ ಒಂದು ಲಗಾಮು ಯಾವುದು ಅಂದ್ರೆ ಸಂಸ್ಕಾರ ಅಂತ. ಹಾಗೆ ನೋಡಿದ್ರೆ ಭಾರತೀಯರು ಯಾವುದನ್ನು ಒಳ್ಳೆಯದು ಕೆಟ್ಟದ್ದು ಅಂತ ವರ್ಗೀಕರಿಸೋದೇ ಇಲ್ಲ. ನನ್ನ ಪ್ರಶ್ನೆ ಕೇಳಿದ ಮಹನೀಯರು ಏನ್ ಭಾವಿಸ್ಕೊಂಡ್ರು, ಶ್ರೀಗಂತಿಕೆ ಒಳ್ಳೆಯದೋ ಕೆಟ್ಟದ್ದು ಎರಡರಲ್ಲೊಂದು ಹೇಳಿ ಅಂತ. ಭಾರತೀಯರು 4 ವಿಧಾನವಾಗಿ ಮಾಡ್ತಾರೆ. ಏನಂದ್ರೆ ಸಾತ್ವಿಕ, ರಾಜಸಿಕ, ತಾಮಸಿಕ, ನಿರ್ಗುಣ ಅಂತ. ಸಂಪತ್ತಿಗೂ ಈ 4 ಇದೆ. ಆದ್ದರಿಂದ ಸಂಪತ್ತು ಸಾತ್ವಿಕವಾದರೆ ಒಳ್ಳೆಯದು, ರಾಜಸಿಕವಾಗಿ ಒಂದು ಮಿತಿಯಲ್ಲಿ ಆಗುವುದು ಅಗತ್ಯ ಇದೆ, ತಾಮಸಿಕ ಆಗಕೂಡುದು. ಈ 3ರ ಬಗ್ಗೆ ಒಂದು ಉದಾಸೀನ ಭಾವನೂ ಬರಬೇಕು ಅನ್ನುವಂಥದ್ದು ಭಾರತೀಯ ಆಲೋಚನೆ ಅಂತ ನಿಮ್ಗೆ ಮನವರಿಕೆ ಮಾಡ್ಕೊಳ್ಳೋದಕ್ಕೆ ಪ್ರಯತ್ನ ಪಡ್ತೇನೆ. ಭಗವದ್ಗೀತೆಯ 17ನೇ ಅಧ್ಯಾಯದ ಹೆಸರೇನೆ ದೈವಾಸುರ ಸಂಪದ್ವಿಭಾಗ ಯೋಗ. ಸಂಪತ್ನಲ್ಲಿ ದೈವ ಸಂಪತ್ತು, ಆಸುರಿ ಸಂಪತ್ತು ಅಂದ್ರೆ ಏನು ಅಂತ ಭಾಗ ಮಾಡಿ 17ನೇ ಅಧ್ಯಾಯದ ಪೂರ್ತಿ ಶ್ರೀಕೃಷ್ಣ ಹೇಳಿದ್ದಾನೆ. ಆದ್ದರಿಂದ ಒಂದು ರೀತಿಯಲ್ಲಿ ಭಗವದ್ಗೀತೆ ಮನಃಶಾಸ್ತ್ರದ ಪುಸ್ತಕ ಅಷ್ಟೇ ಅಲ್ಲ, ಜೀವನ ಕ್ರಮದಲ್ಲಿ ಯಾವ್ಯಾವುದಕ್ಕೆ ಎಷ್ಟು ಆದ್ಯತೆ ಕೊಡಬೇಕು, ಆದ್ಯತೆ ಹಳಿ ತಪ್ಪಿದ್ರೆ ಏನಾಗುತ್ತೆ ಅನ್ನೋದು ಕೂಡ ಹೇಳಿದಾನೆ ಅನ್ನುವಂಥದ್ದನ್ನ ಗಮನಿಸಬೇಕಾದದ್ದು. ಆತ್ಮೀಯರೇ, ಯಾವುದನ್ನೇ ಆಗಲಿ ಒಳ್ಳೆಯದು ಕೆಟ್ಟದ್ದು ಅಂತ ವರ್ಗೀಕರಣ ಮಾಡ್ತೀವಲ್ಲ, ಆ ಒಳ್ಳೆಯದು ಕೆಟ್ಟದ್ದು ಕೂಡ ಒಂದು ನಾಣ್ಯದ 2 ಮಗ್ಗುಲು ಪ್ರತ್ಯೇಕಿಸಕ್ಕಾಗದೇ ಇರುವಂಥದ್ದು. ಆದ್ರೆ ಸಾತ್ವಿಕ, ರಾಜಸ, ತಾಮಸ, ನಿರ್ಗುಣ ಅಂತ 4 ಭಾಗ ಮಾಡುವ ವರ್ಗೀಕರಣ ಇದೆಯಲ್ಲ, ಅದು ಇನ್ನಷ್ಟು ಸೂಕ್ಷ್ಮವಾಗಿ ನೋಡಿರುವಂಥದ್ದು. ಆ 4ನ್ನು ಸಪರೇಟ್ ಮಾಡಕ್ಕಾಗಲ್ಲ. ಒಂದರಲ್ಲೇ ಅದು ಒಬ್ಬರ ಕಣ್ಣಿಗೆ ಸಾತ್ವಿಕವಾಗಿ ಕಾಣಬಹುದು, ಇನ್ನೊಬ್ಬರ ಕಣ್ಣಿಗೆ ಅದು ರಾಜಸವಾಗಿ ಕಾಣಬಹುದು, ಇನ್ನೊಬ್ಬರ ಕಣ್ಣಿಗೆ ಅದು ತಾಮಸವಾಗಿ ಕಾಣಬಹುದು. ಸರಳವಾದಂಥ ಮುಗ್ಧವಾದಂಥ ಆಸೆ ಬಿಟ್ಟು ನಮ್ಗೇನೂ ಇಲ್ಲ, ಅಧ್ಯಯನವೇ ಇಲ್ಲ. ಆದ್ರೆ ನಮ್ಮ ಹಿಂದಿನವರು ಎಷ್ಟು ಚೆನ್ನಾಗಿ ಅದನ್ನು ಅಧ್ಯಯನ ಮಾಡಿದ್ದಾರೆ ಅನ್ನೋವಂಥದ್ದನ್ನ ದಯಮಾಡಿ ಇನ್ನೊಮ್ಮೆ ಆಳವಾಗಿ ಆಲೋಚನೆ ಮಾಡಿದ್ರೆ ಆಗ ನಮಗೆ ನಿಜವಾಗಿ ನಮ್ಮ ಹಿರಿಯರ ಬಗ್ಗೆ ಒಂದು ಹೆಮ್ಮೆ ಖಂಡಿತವಾಗಿಯೂ ಮೂಡಿಯಿತು ಅಂತ ನಾನು ಭಾವಿಸ್ಕೊಂಡಿದ್ದೇನೆ. ಆತ್ಮೀಯರೇ, ಮಂಕುತಿಮ್ಮನ ಕಗ್ಗದಲ್ಲಿ ಒಂದು ಪದ್ಯ, ನರರ ಸ್ವಭಾವಗಳ ವಕ್ರವನ್ನೆಣಿಸುವುದೇತಕ್ಕೆ. ಅವನು ಸರಿ ಇಲ್ಲ ಅಂತ ನೀವು ಒಬ್ಬರ ಸ್ವಭಾವದ ವಕ್ರವನ್ನ ಯಾಕೆ ಎಣಿಸ್ತೀಯ? ಗಿರಿ ಕಣಿವೆಗಳ ಕಂಡು ರೋಷಗೊಳ್ಳುವೆಯ? ಬೆಟ್ಟ ಇದೆ, ಕಣಿವೆ ಇದೆ ಅಂತ ಕೋಪಿಸ್ಕೋತೀಯ? ಪ್ರಕೃತಿಗೆ ಸಹಜವಾಗಿ ಬೆಟ್ಟವೂ ಇದೆ, ಕಣಿವೆನೂ ಇದೆ ಅಂತ ಅನ್ಕೋತೀಯ, ಸುಮ್ಮನಾಗ್ತೀಯ. ಸುರೆ ಗರಲ ಸುಧೆಗಳಬ್ದಿಯಲ್ಲಿ ಸೋದರರಂತೆ ಸಮುದ್ರದಲ್ಲಿ ಹೆಂಡನೂ ಇತ್ತು, ಲಕ್ಷ್ಮಿನೂ ಇದ್ಲು, ವಿಷನೂ ಇತ್ತು, ಅಮೃತನೂ ಇತ್ತು, ಎಲ್ಲವೂ ಸೇರಿ ಸಮುದ್ರ ಆದ್ದು. ಆ ಸಮುದ್ರ ಮಥನ ಅನ್ನೋದೇ ಒಬ್ಬ ಮನುಷ್ಯನ ಮನಸ್ಸನ್ನ ಮಥನ ಮಾಡಿದ್ರೆ ಒಂದೊಂದಾಗಿ ಬರುತ್ತೆ. ಮೊದಲು ಬರೋದು ವಿಷ, ಮೊದಲು ಬರೋದು ಭಿನ್ನಾಭಿಪ್ರಾಯ. ತುಂಬಾ ಆಳವಾಗಿ ಅಧ್ಯಯನ ಮಾಡಿದಾಗ ಅವನ ಮನಸ್ಸಿನಲ್ಲಿರುವಂತಹ ಅಮೃತದ ಗುಣ ನಮ್ಮ ಮನಸ್ಸಿಗೆ ತಲುಪುತ್ತೆ, ಇಲ್ಲಿ ತಲುಪೋದಿಲ್ಲ, ಬೇಗ ನೋಡ್ಬಿಟ್ರೆ ಸಿಕ್ಕೋದಿಲ್ಲ. ಅದರಿಂದ ಒಂದು ರೀತಿಯಲ್ಲಿ ಸಮುದ್ರ ಮಥನ ಅನ್ನೋದೇ ಆ ಒಬ್ಬ ಮನುಷ್ಯನನ್ನ ಅಷ್ಟು ಆಳವಾಗಿ ಅಧ್ಯಯನ ಮಾಡಿದ ಮೇಲೆ ಮಾಡ್ಬೇಕಾದ ತೀರ್ಮಾನ ಹೊರತು, ಅವ್ನ್ ಈ ಪದ ಬಳಸ್ಬಿಟ್ಟ, ಮುಟ್ಟಾಳ ಅಂತ ನನ್ ಬೈದ್ಬಿಟ್ಟ ನನ್ನ ಫ್ರೆಂಡು, ನನ್ನನ್ನು ಅವ್ನು ಬೈಬಾರ್ದಾಗಿತ್ತು. ಸರಿ, ಅದು ಒಂದು ಅಭಿಪ್ರಾಯವೇ.
ಅವನು ಕೋಪ ಬಂದಿರ್ಬೋದು, ನಿಮ್ ಮೇಲೆ ಸಿಟ್ಟು ಹೇಳಿದ್ದೇ ಇರ್ಬೋದು, ಅಥವಾ ಪ್ರೀತಿಗೆ ಹೇಳಿರ್ಬೋದು, ವ್ಯಂಗ್ಯಕ್ಕೆ ಹೇಳಿರ್ಬೋದು, ಅಥವಾ ಬೈದು ನೋಯಿಸ್ಬೇಕು ಅಂತ ಹೇಳಿರ್ಬೋದು, ಗೊತ್ತಿಲ್ಲ. ಹಾಗಾಗಿ ಸಂಕೀರ್ಣವಾದದ್ದು ಅನ್ನೋದನ್ನ ನಾವು ಒಪ್ಕೊಳ್ಳೋದಾದ್ರೆ ಸಂಪತ್ತು ಕೂಡ ಸಂಕೀರ್ಣವಾದದ್ದು. ದೈವಾಸುರ ಗುಣ ಎರಡೂ ಇರುವ ತಾಕತ್ತಿರುವಂತದ್ದು ಪ್ರಪಂಚದ ಪ್ರತಿಯೊಂದು ವಸ್ತು ಅನ್ನೋದು ಭಾರತೀಯ ಚಿಂತನೆ ಇರಲಿ ಬಿಡಿ. ಈಗ ಆದ್ದರಿಂದ ಸಂಪತ್ತನ್ನ ದ್ವೇಷಿಸಿಲ್ಲ ನಾನು. ಹಾಗಾದ್ರೆ ಸಂಸ್ಕಾರವನ್ನ ಹೊಗಳ್ತಿದ್ದೀರೋ ನೀವು ಅಂದ್ರೆ ಅದು ಕೂಡ ಭಾಗಶಃ ಸತ್ಯವೇ. ಯಾಕೆಂದ್ರೆ ಸಂಸ್ಕಾರ ಅನ್ನೋದಿದೆಯಲ್ಲ, ಅದು 100 ಇದೆ. ಅದ್ರಲ್ಲಿ ನಾವು ಆಯ್ಕೆ ಮಾಡೋದು ನಮ್ಮ ಜವಾಬ್ದಾರಿ, ನಮಗೆ ತಪ್ಪಿದ್ದೇ ಅಲ್ಲ. ಅದರಿಂದ ಸಂಸ್ಕಾರದಲ್ಲಿ ನಾನು ಯಾವುದನ್ನು ಕೊಡಬೇಕು, ಯಾವುದಕ್ಕೆ ಆದ್ಯತೆ ಕೊಡಬೇಕು ಅನ್ನೋದು ಸಂಸ್ಕಾರ ಕೊಡ್ತೀನಿ ಅಂತ ನಿರ್ಧಾರ ಮಾಡಿದ ಮೇಲೂ ಕಾಡುವಂಥದ್ದೇ. ಆ ದೃಷ್ಟಿಯಿಂದ ಈ ಸಂಸ್ಕಾರ ಅನ್ನೋದಕ್ಕೆ ಮಹತ್ವ ಬರೋದು ಯಾಕೆಂದ್ರೆ ಸಂಪತ್ತು ಮಾಡಬಹುದಾದಂತಹ ಕೆಲವು ಅಪಾಯಕರ ಹಾನಿಗಳಿಗೆ ಮದ್ದು ಸಂಸ್ಕಾರ. ಹಾಗಾದ್ರೆ ಬಿಡಿ, ಹೋದ ಒಂದ್ ಮದ್ದು ತಗೊಂಬಂದ ಕೊಟ್ಟ ಅಂತಲ್ಲ, ಆಯಾ ಕಾಯಿಲೆಗೆ ತಕ್ಕಾಗ ಮದ್ದು ಕೊಡದೆ ಹೋದ್ರೆ ತಾಪತ್ರೆ ಆಗುತ್ತೆ. ವಾಂತಿ ಆಗೋರ್ಗೆ ಬೇರೆ ಜ್ವರದ ಔಷಧ ಮಾತ್ರೆ ಕೊಟ್ರೆ ಏನಾಗುತ್ತೆ? ಹಾಗಾಗ್ಬಾರ್ದು. ಆ ದೃಷ್ಟಿಯಿಂದ ಸಂಪತ್ತು ಸಂಸ್ಕಾರನ 2 ಪದಗಳನ್ನ ನಾನು ಸುಮ್ಮನೆ ವೈರಿಗಳಾಗಿ ಇಟ್ಕೊಂಡಿಲ್ಲ, ಪರಸ್ಪರ ಸಂಬಂಧಿಗಳಾಗಿ ಗ್ರಹಿಸಲಿ ನಮ್ಮ ಕೇಳುಗರೆಲ್ಲ ಅನ್ನುವ ದೃಷ್ಟಿಯಿಂದ ತೆಗೆದುಕೊಂಡಿದ್ದೇನೆ ಅನ್ನುವಂಥದ್ದನ್ನ ಸ್ಪಷ್ಟೀಕರಣ ಮಾಡಬೇಕು ಅಂತ ಅವ್ರು ಪ್ರಶ್ನೆ ಕೇಳಿ ನನಗೆ ಉಪಕರಿಸಿದ್ರು. ಅವ್ರ ಮನಸ್ಸಿನಲ್ಲೇ ಅದು ಇಟ್ಕೊಂಡ್ಬಿಟ್ಟಿದ್ದಿದ್ರೆ ನನಗೆ ಗೊತ್ತಾಗ್ತಿಲ್ಲ. ನೋಡಿ, ಅದು ಹೇಳೋ ಹೊತ್ತಿಗೆ, ಆ ಪ್ರಶ್ನೆ ಕೇಳೋ ಹೊತ್ತಿಗೆ ಎಷ್ಟು ಸ್ಪಷ್ಟ ಆಯ್ತು. ಬಿಡಿ, ಈಗ ಮತ್ತೆ ಸಂಸ್ಕಾರಕ್ಕೆ ಬರೋಣ. ಮುಖ್ಯವಾಗಿ ಈಗ ಸಂಸ್ಕಾರವನ್ನ ವರ್ಗೀಕರಣ ಮಾಡಿ ನಾನು ನಿಮ್ಗೆ ಹೇಳ್ತೇನೆ. ಒಂದು ಸ್ಥೂಲ ಶರೀರ, ನಮ್ ದೇಹ ಕಾಣುತ್ತಲ್ಲ, ಕಾಯ ಅಂತ ಕರಿತೀವಿ ನಾವು. ಆ ಕಾಯಕ್ಕೆ ಸಂಸ್ಕಾರ ಬೇಕು, ದೇಹಕ್ಕೂ ಸಂಸ್ಕಾರ ಬೇಕು. ನಾವು ಸೋಪ್ ಹಾಕೊಂಡು ಸ್ನಾನ ಮಾಡ್ತೀವಿ, ಎಲ್ಲ ಮಾಡ್ತೀವಿ, ನಾವು ಸಂಸ್ಕಾರ ಕೊಡ್ತೀವಿ. ನೀವೇನ್ ಹೇಳೋದು ಅಂದ್ರೆ ನಾವು ಮಾಡದೇ ಇರುವ ಸಂಸ್ಕಾರನೇ ಹೇಳ್ತಾ ಇರೋದು. ಈಗ ನಾವು ಸ್ನಾನ ಮಾಡ್ತೀವಿ ಸರಿ, ಆದ್ರೆ ನಮ್ಮ ದೇಹ ನಮ್ಮ ಮನಸ್ಸಿನ ಭಾವಗಳನ್ನ, ನನ್ನ ಮನಸ್ಸಿನ ಆವೇಶಗಳನ್ನ, ಆಲೋಚನೆಗಳನ್ನ ಅಭಿವ್ಯಕ್ತಿ ಮಾಡ್ತಾ ಇದೆ, ಎಕ್ಸ್ಪ್ರೆಸ್ ಮಾಡುತ್ತೆ. ಆದ್ದರಿಂದ ಮಾತಿನ ಸಂಸ್ಕಾರ ಅಂತ ನಾನು ವರ್ಬಲ್ ರಿಫೈನ್ಮೆಂಟ್, ಹೇಗೆ ಮಾತಾಡ್ಬೇಕು, ಧ್ವನಿಯ ಏರಿಳಿತ ಹೇಗಿರಬೇಕು ಅನ್ನುವಂಥದ್ದರ ಒಂದು ಸಂಸ್ಕಾರ ನಮ್ಮಲ್ಲಿ ಅನೇಕರಿಗೆ ಅಗತ್ಯ ಇದೆ ಅಂತ ನಿಮ್ಗೆ ಅನ್ಸೋದಿಲ್ವೇ? ಆದ್ದರಿಂದ ಅಗತ್ಯ ಇದೆ, ಅವ್ರಿಗೆ ಇಲ್ವೇ ಇಲ್ಲ ಅಂತಲ್ಲ, ಆದ್ರೆ ಇನ್ನೊಂದಿಷ್ಟು ಸುಧಾರಿಸಿದ್ರೆ ಎಷ್ಟು ಚೆನ್ನಾಗಿರ್ತಿತ್ತು ಅನ್ನುವಂಥದ್ದು. ಜಪಾನ್ನಲ್ಲಿ ನಾಳೆ ಬರ್ತೀಯಾ, ನಾವೆಲ್ಲ ಮಾರ್ಕೆಟ್ಗೆ ಹೋಗೋಣ ಅಂತ ಯಾರನ್ನ ಕರೆದ್ರೆ ಅವ್ರು ನಾ ಬರಲ್ಲ ಅಂತ ಹೇಳೋದಿಲ್ಲ. ನಾ ಬರದೇ ಇದ್ರೆ ನಿಂಗೇನು ತೊಂದರೆ ಇಲ್ವಾ ಅಂತಾರೆ. ಹಾಗಂದ್ರೆ ನನ್ಗೆ ಬರೋದ್ ಕಷ್ಟ ಅಂತ ನೀವು ಅರ್ಥ ಮಾಡ್ಕೋಬೇಕು. ನೋಡಿ, ಬರಲ್ಲ ಅನ್ನೋದು ಹೇಳುವ ಸೌಜನ್ಯ ಅಲ್ಲಿ ಎಷ್ಟು ಚೆನ್ನಾಗಿದೆ. ಅಲ್ಲ, ನಮ್ಮಲ್ಲಿ ಇಲ್ಲ ಅಂತಲ್ಲ ಸೌಜನ್ಯ, ಜಪಾನ್ನವ್ರನ್ನ ಹೊಗಳಕ್ಕಲ್ಲ ನಾನು ಹೇಳಿದ್ದು. ಹಾಗೆ ನಾವು ಬೇರೆಯವ್ರು ನೋಡಿ ನೋಡಿ ನಮ್ಮ ಸಂಸ್ಕಾರಗಳನ್ನ ಹೆಚ್ಚಿಸ್ಕೋಬೇಕು. ನಾವು ಸುತ್ತ ಪ್ರಪಂಚದಲ್ಲಿ ನೋಡ್ತಿರ್ತೇವಲ್ಲ, ಯಾರಿಗೆ ಸಂಸ್ಕಾರವಿಲ್ವೋ ಅವ್ರನ್ನ ಬೈಯೋದ್ರಲ್ಲಿ ನಮ್ಗೆ ಆಸಕ್ತಿ ಇದೆಯಾ ಹೊರತು ಇನ್ಯಾರ ಸಂಸ್ಕಾರ ಇದೆಯೋ ಅದನ್ನ ಅಳವಡಿಸ್ಕೊಳ್ಳೋದ್ರಲ್ಲಿ ನಮ್ಗೆ ಆಸಕ್ತಿ ಇಲ್ಲ. ಇಲ್ಲೇ ತೊಂದರೆ ಬಂದಿರುವಂತದ್ದು ಅನ್ನೋದನ್ನ ನಿಮ್ಮ ಗಮನಕ್ಕೆ ತರೋದಕ್ಕೆ ಬಯಸ್ತೇನೆ. ಒಂದು ಮಾತಿನ ಸಂಸ್ಕಾರ ಆಯ್ತು. ಎರಡನೇದು ಕಾರ್ಯ ಸಂಸ್ಕಾರ. ಕೆಲವು ಸಾರಿ ಪ್ರೀತಿಯನ್ನ ಮಾತಿನಲ್ಲಿ ವ್ಯಕ್ತಪಡಿಸೋದಕ್ಕಿಂತ ಅಗತ್ಯವನ್ನು ನೋಡಿ ನಾವು ಮಾಡೋ ಕೆಲಸ, ಒಂದು ಸಣ್ಣ ಕೆಲಸ ಆದ್ರೂ ಕೂಡ ಅದು ಮಹತ್ವ ಪಡೆಯುತ್ತೆ. ಇಚ್ಛೆಯನ್ನು ಅರಿದಿತ್ತ ನುಚ್ಚೊಂದು ಮಾಣಿಕವು, ಇಚ್ಛೆಯು ತೀರ್ದ ಬಳಿಕಿದ ಇತ್ತ ಮಾಣಿಕವು ನುಚ್ಚಿಗಿನ್ ಕೇಡು ಸರ್ವಜ್ಞ. ಹೊಟ್ಟೆ ಪ್ರಾಣ ಹೋಗ್ತಿರೋದು ಅಕ್ಕಿ ನುಚ್ಚು ಮಾಣಿಕ್ಯ ಅಂತೆ. ಹೊಟ್ಟೆ ತುಂಬಿದ ಮೇಲೆ ಮಾಣಿಕ್ಯ ಕೊಟ್ಟರು ಅದು ಅಕ್ಕಿ ನುಚ್ಚಿಗಿನ ಕಡೆ ಅಂತ ಸರ್ವಜ್ಞ ಹೇಳ್ತಾನೆ. ಆದ್ದರಿಂದ ಕಾರ್ಯ ಸಂಸ್ಕಾರದಲ್ಲಿ ನಾನು ಹೇಗೆ ಕೆಲಸ ಮಾಡಬೇಕು, ಹೇಗೆ ಕೌಶಲ್ಯದಿಂದ ಕೆಲಸ ಮಾಡಬೇಕು ಅನ್ನೋದ್ರ ಜೊತೆಗೆ ನಾನು ಯಾರಿಗಾಗಿ ಮಾಡ್ತಾ ಇದ್ದೇನೋ ಅವರ ಅಗತ್ಯ ಏನು, ಆ ಅಗತ್ಯವನ್ನು ನಾನು ಹೇಗೆ ಪೂರೈಸಬಲ್ಲೆ ಅಂತ ಗ್ರಹಿಸಿ ಇನ್ನೊಬ್ಬರ ಇಂಗಿತ ತಿಳ್ಕೊಂಡು ಮಾಡುವಂಥದ್ದು ಇದೆಯಲ್ಲ, ಅದು ಕಾರ್ಯ ಸಂಸ್ಕಾರ. ಆದ್ದರಿಂದ ಮಾತಿನ ಸಂಸ್ಕಾರ, ಕಾರ್ಯ ಸಂಸ್ಕಾರ. ಮುಂದಿನ ಇನ್ನೂ ಒಂದು ಸಂಸ್ಕಾರ ಇದೆ. ಅದೇನಪ್ಪಾ ಅಂದ್ರೆ ಪ್ರೇರಣೆ. ನಾನು ಒಳ್ಳೆಯವನಾಗಿದ್ರೆ ಸಾಲದು, ಇನ್ನೊಬ್ಬನು ಆಗಿರುವ ಗುಣವನ್ನ ಬೆಂತಟ್ಟಿ ಆಗದೆ ಇರೋದು ಇದೊಂಚೂರು ಬದಲಾಯಿಸ್ಕೋ, ಅನುಕೂಲ ಆಗುತ್ತೆ ಅಂತ ಹೇಳಿ ಪ್ರೇರಣಾ ಸಂಸ್ಕಾರವನ್ನ ಇನ್ನೊಬ್ಬರಿಗೆ ಕೊಡುವಂಥದ್ದನ್ನ ಕೂಡ ನಮ್ಮ ಶರೀರಕ್ಕೆ ಕಲಿಸಿಕೊಡಬೇಕು. ಆದ್ದರಿಂದ ಇದು ಶರೀರದ ಮೂಲಕ ಮಾಡುವ, ಮನಸ್ಸಿನ ಸಹಕಾರದಿಂದ ಮಾಡುವ
3 ಸಂಸ್ಕಾರ ಅಂತ ನಾನು ತಿಳ್ಕೊಂಡಿದ್ದೇನೆ. ಯಾವ್ಯಾವುದು? ಮಾತಿನ ಸಂಸ್ಕಾರ ಅಥವಾ ಅಭಿವ್ಯಕ್ತಿಯ ಸಂಸ್ಕಾರ, ಕಾರ್ಯ ಸಂಸ್ಕಾರ, ಪ್ರೇರಣೆಯ ಸಂಸ್ಕಾರ. ಇನ್ನು ಮನಸ್ಸಿಗೆ ಸಂಬಂಧಪಟ್ಟ ಹಾಗೆ ಅಂತರಂಗದ ಸಂಸ್ಕಾರ ಯಾವ್ಯಾವುದು? ಇಂದ್ರಿಯ ಸಂಸ್ಕಾರ. ಕಣ್ಣು ಅಲ್ಲೇನೋ ಹಣ್ಣು ನೋಡುತ್ತೆ, ಆಸೆ ಆಗುತ್ತೆ ಅಂತ ತಗೊಂಡ್ಬಿಡಕ್ಕಾಗತ್ತೆ, ಒಂದು ಸಂಯಮ ಬೇಕಲ್ಲ. ಆದ್ರಿಂದ ಇಂದ್ರಿಯಗಳು ಅನ್ನೋದಕ್ಕೆ ಗೋ ಅಂತ ಕರೀತಾರೆ, ಪಶು ಅಂತಾರೆ. ಪಶು ವಿವೇಚನೆ ಇಲ್ಲ. ಧರ್ಮಾಧರ್ಮ ಜ್ಞಾನಿಭ್ಯೋ ಪಶು ಅನ್ನುವಂತ ಮಾತಿದೆ. ಆದ್ರಿಂದ ಆ ಪಶುವನ್ನ ಆಳುವ ಪಶುಪತಿ ಆಗ್ಬೇಕಲ್ಲ, ಗೋವನ್ನ ಆಳುವ ಗೋಪಾಲ ಆಗ್ಬೇಕಲ್ಲ ನಾನು. ಇಂದ್ರಿಯಗಳ ಮಾತು ಕಟ್ಕೊಂಡು ಹೋಗಿ ಮರ್ಯಾದೆ ಹೋಗುತ್ತೆ ನಮ್ದಷ್ಟೇ. ಆ ದೃಷ್ಟಿಯಿಂದ ಇಂದ್ರಿಯ ಸಂಸ್ಕಾರ ಆಗ್ಬೇಕಾಗತ್ತೆ. ಇನ್ನು ಮನಸ್ಸಿನ ಸಂಸ್ಕಾರ ಆಗ್ಬೇಕಾಗತ್ತೆ. ಮನಸ್ಸು ಶುದ್ಧವಾದ ಮನಸ್ಸಿನಿಂದ ಮಾಡೋದು ಬೇರೆ, ಆವೇಶ ಭರಿತವಾಗಿ ಸೇಡಿನ ಮೇಲೋ ಅಥವಾ ಇನ್ಯಾವುದೋ ಅಸೂಯೆಯ ಮೇಲೋ ಮತ್ಸರದ ಮೇಲೋ ಮಾಡಿದ್ರೆ ಅವ ಕೆಲಸ ಕೆಡುತ್ತೆ. ಅದರಿಂದ ಮನಸ್ಸಿನ ಸಂಸ್ಕಾರ ಬೇಕಾಗಿದೆ. ಆವೇಶಗಳನ್ನ ತಡಿಬೇಕಾದ್ರೆ, ಮನಸ್ಸಿನ ಆವೇಶವನ್ನ, ಇಂದ್ರಿಯದ ಚಾಪಲ್ಯವನ್ನು ತಡಿಬೇಕಾದ್ರೆ ಬುದ್ಧಿಗೆ ವಿವೇಚನೆ ಬೇಕಾಗಿದೆ. ಅದರಿಂದ ಬುದ್ಧಿಯ ಸಂಸ್ಕಾರ ಬೇಕಾಗಿದೆ. ಹೀಗಾಗಿ ಸಂಸ್ಕಾರದಲ್ಲಿ ಕಾಯದ ಸಂಸ್ಕಾರ ಮತ್ತು ಸ್ಥೂಲ ಶರೀರದ ಸಂಸ್ಕಾರ, ಮನಸ್ಸಿನ ಸಂಸ್ಕಾರ ಅಂತ 2 ಬಗೆ. ಈ ಸಂಸ್ಕಾರಕ್ಕೆ ಕೊನೆ ಇಲ್ಲ. ಸಾಯುವ ದಿನಾನು ಇನ್ನೊಬ್ರು ನೋಡಿ ಏನೋ ಒಂದು ನಾವು ಸಂಸ್ಕಾರ ಪಡ್ಕೊಳ್ಳೋಕ್ ಸಾಧ್ಯ ಇದೆ. ಇದು ನಿರಂತರದ ಆಜೀವ ಪರ್ಯಂತದ ಕಲಿಕೆ ಅನ್ನೋದನ್ನ ನಾನು ನಿಮ್ಗೆ ಹೇಳೋದಕ್ಕೆ ಇಷ್ಟಪಡ್ತೇನೆ. ಇನ್ನು ಇದಲ್ಲದೆ ಬೇರೆ ಸಂಸ್ಕಾರಗಳು ಕೂಡ ಇರುತ್ತೆ. ಈಗ ಉದಾಹರಣೆಗೆ ಪ್ರಾದೇಶಿಕ ಸಂಸ್ಕಾರ. ಒಂದು ಪ್ರದೇಶದಲ್ಲಿದ್ದಾಗ ಆ ಪ್ರದೇಶದ ಜನರು ಹೇಗೆ ನಡ್ಕೋತಾರೋ ಹಾಗೆ ನಡ್ಕೋಬೇಕು ಅಂತ ನಮಗೆ ಗೊತ್ತಾಗ್ಬೇಕು. ಇಂಗ್ಲಿಷ್ ನಲ್ಲಿ ಒಂದು ಗಾದೆ ಇದೆ, ಬಿ ಎ ರೋಮನ್ ವೈಲ್ ಯು ಆರ್ ಇನ್ ರೋಮ್. ರೋಮ್ ನಲ್ಲಿರುವಾಗ ರೋಮ್ನ ಪ್ರಜೆಯ ರೀತಿಯಲ್ಲೇ ವರ್ತಿಸುವಂತ ಗಾದೆ ಹೆಸರು. ಅದನ್ನ ನಮ್ಮ ದಾಶರಥಿ ದೀಕ್ಷಿತ್ ಅವರು ಗಾಂಪರ ಗುಂಪು ಪದ್ಯದಲ್ಲಿ ಪುಸ್ತಕದಲ್ಲಿ ಲಂಡನ್ನಿನಲ್ಲಿದ್ದಾಗ ಲಂಡನ್ ಆಗಿರು ಅಂತ ಬರೆದಿದ್ರು. ಲಂಡನ್ ಅಂದ್ರೆ ಪೋಲಿ ತಿರುಗೋನು ಅಂತ ಅರ್ಥ. ಆದ್ರಿಂದ ಅಲ್ಲಿ ಜನ ಪೋಲಿ ತಿರುಗಬೇಕು ಅಂತ ಅನ್ನೋ ತರ ಗಾಂಪರ ಗುರುಗಳು ಹೇಳಿದ್ರು ಅಂತ. ಏನೇ ಪ್ರಾದೇಶಿಕತೆಗೆ ಹೊಂದಿಕೊಳ್ಳುವಂತಹ ಪ್ರಾದೇಶಿಕ ಸಂಸ್ಕಾರವನ್ನು ನಾವು ಕಡೆಗಣಿಸೋ ಹಾಗಿಲ್ಲ. 2ನೇದು ಸಾರ್ವತ್ರಿಕ ಸಂಸ್ಕಾರ. ಎಲ್ಲರ ಜೊತೆ ಇಲ್ಲಿದ್ದಾಗ, ಈಗ ಒಂದ್ ಮದುವೆ ಮನೆಗೆ ಹೋಗ್ತೀವಿ, ನಮ್ಮ ಮಕ್ಕಳನ್ನ ಮಾತ್ರ ಉಪಚಾರ ಮಾಡ್ಬಿಟ್ಟು ಇನ್ನೊಬ್ರನ್ನ ಮಾತಾಡಿಸ್ತಾ ಇದ್ರೆ ಎಲ್ಲ ಅವ್ರವ್ರ ಗುಂಪೆ ಆದ್ರೆ ಮದುವೆ ಮನೆ ಎಲ್ಲ ಒಟ್ಟಿಗೆ ಸೇರಿದ್ರೆ ಸಾರ್ಥಕತೆ ತಾನೇ ಇಲ್ಲಿದೆ, ಸಾರ್ಥಕತೆ ಉಳಿಯೋದಿಲ್ಲ. ಹಾಗಾಗಿ ಸಾರ್ವತ್ರಿಕವಾದ ವರ್ತನೆಯೇ ಬೇರೆ, ಸಾಮೂಹಿಕವಾದ ವರ್ತನೆಯೇ ಬೇರೆ, ಕುಟುಂಬದಲ್ಲಿ ವರ್ತನೆಯೇ ಬೇರೆ, ಕಚೇರಿಯಲ್ಲಿ ವರ್ತನೆಯೇ ಬೇರೆ. ಇಂಥ ವರ್ತನೆಯನ್ನ ಆ ಸಂದರ್ಭಕ್ಕೆ ಅನುಗುಣವಾಗಿ ಮತ್ತೆ ದೇಶ ಕಾಲಾನುಸಾರವಾಗಿ ಮಾಡುವಂತಹ ಸಂಸ್ಕಾರವನ್ನು ಹೇಳ್ಕೊಡುವಂಥದ್ದನ್ನ ಸಾರ್ವತ್ರಿಕ ಸಂಸ್ಕಾರ ಅಂತ ಕರಿತೀನಿ. ಅದನ್ನ ನಾವು ಕಲಿತ್ಕೋಬೇಕಾಗತ್ತೆ, ಕಲಿಸಬೇಕಾಗತ್ತೆ. ಅದು ಹೀಗೆ ಮಾಡ್ತಾ ಇರ್ಬೇಕಾದಂಥದ್ದು. ಇದು ಜೀವಮಾನದ ಗೀಳು. ಅದಕ್ಕೆ ನಾನು ಈ ವಿಷಯಕ್ಕೆ ಸಂಪತ್ತು ಮತ್ತೆ ಸಂಸ್ಕಾರಕ್ಕೆ ಆ ವಿಷಯ ಕೊಟ್ಟಿದ್ದೆ. ಆದ್ರೆ ಟೈಟ್ಲ್ ಓದಿದಾಗ ಅನೇಕರಿಗೆ ಗೊತ್ತಾಗದೇ ಇದ್ರಿಂದ ಇದು 2ನೇ ಆದ್ಯತೆ ಪಡೀತು. ಇರ್ಲಿ ಬಿಡಿ. ಜೀವನ ಶೈಲಿಯ ಸಂಸ್ಕಾರ. ಒಂದು ಜೀವನ ಶೈಲಿ, ನಾನು ಒಂದು ಪದಾರ್ಥನ ಆಸೆ ಪಟ್ರೆ ಅದಕ್ಕೆ ಎಷ್ಟು ಜನಕ್ಕೆ ಕೆಲಸ ಸಿಗುತ್ತೆ, ಎಷ್ಟು ಜನಕ್ಕೆ ತೊಂದರೆ ಆಗುತ್ತೆ, ಎಷ್ಟು ಜನಕ್ಕೆ ಅದರಿಂದ ಪ್ರಕೃತಿಗೆ ಏನಾಗುತ್ತೆ, ಎಲ್ಲವನ್ನೂ ಕೂಡ ನಾವು ಜೀವನ ಶೈಲಿಯಲ್ಲಿ ಕೂತ್ಕೊಂಡು ಆಲೋಚನೆ ಮಾಡ್ಬೇಕಾಗುತ್ತೆ. ಆದ್ರೆ ನಮ್ಮ ಶಾಲಾ ಶಿಕ್ಷಣ ಏನ್ ಮಾಡಿದೆ ಅಂದ್ರೆ ಕುರುಡು ಗ್ರಾಹಕರನ್ನ ಸೃಷ್ಟಿ ಮಾಡಿದೆಯೇ ಹೊರತು ಯಾವುದೇ ಒಂದು ವಿಷಯವನ್ನು ಆಳವಾಗಿ ಆಲೋಚನೆ ಮಾಡೋಕೆ ಇಲ್ಲ. ನೋಡಿ, ಸಂಪತ್ತು ಅಂದ್ರೆ ಮೊದಲು ಸ್ವಲ್ಪ ಸಂಪತ್ತಿಗೆ ಅಪಾಯ, ನಮ್ಗೆ ಆಯ್ಕೆಯ ಅವಕಾಶ ಸಿಕ್ಕಿರೋದ್ರಿಂದ ಸ್ವೇಚ್ಛೆಗೆ ಆಯ್ಕೆ ಮಾಡ್ಬಿಡ್ತೀವಿ. ನಾನಂದ್ರೆ ದುಡ್ಡು ಹೋದ್ರೋಯ್ತು, ಐ ಕ್ಯಾನ್ ಅಫೋರ್ಡ್ ಅಂತ ಥ್ರೋ ಅವೇ ಕಲ್ಚರ್ ಬರುತ್ತೆ ಅಂತ ಹೇಳಿದೆ. ನಾನು ಬಿಸಾಕುವ ಸಂಸ್ಕೃತಿ ಬರುತ್ತೆ ಅಂತ ನಾನು ನಿನ್ನೆ ಉಪನ್ಯಾಸದಲ್ಲಿ ಹೇಳಿದೆ. ಆಗ್ಲೇ ಅವ್ರು ಬೇಗ ತೀರ್ಮಾನ. ಹಾಗಾಗಿ ನೀವು ಸಂಪತ್ತಿನ ವಿರೋಧಿಗಳು. ಬಡತನದಲ್ಲಿ ಭಾರತೀಯ ಸಂಸ್ಕೃತಿ ಹುಟ್ಟಿದ್ರಿಂದ ಇನ್ನೂ ಈಗಲೂ ಅದೇ ಸಂಸ್ಕೃತಿನ ಉಳಿಸ್ಬೇಕು ಅಂತ ಹೇಳೋರು ಅನ್ನುವ ಧೋರಣೆ ಬಂದಿದೆ ಅನ್ನೋದಾದ್ರೆ ಏನಾಯ್ತು? ಹೀಗಾಗಿ ಇಂತಹ ಸಂಸ್ಕಾರಗಳು ಸಾಮೂಹಿಕವಾಗಿ ಇರುವಂಥದ್ದು, ಸಾರ್ವತ್ರಿಕವಾಗಿರುವಂಥದ್ದು, ವೈಯಕ್ತಿಕವಾಗಿರುವಂಥದ್ದು ಎಲ್ಲವೂ ಇದೆ ಅನ್ನುವಂಥದ್ದು ಗಮನಿಸಬೇಕಾದ್ದು. ಇನ್ನು ಕೆಲವು ಸಂಸ್ಕಾರಗಳನ್ನು ನಾವು ಕೊಟ್ಟಿರೋದು ಸಾಲದು ಅನ್ನೋದು. ನಾವು ಇತಿಹಾಸವನ್ನು ನೋಡಿದ್ರೆ, ಸುತ್ತಮುತ್ತಲ ಜನರನ್ನು ನೋಡಿದ್ರೇನೆ ನಮ್ಗೆ ಎದ್ದು ಕಾಣುತ್ತೆ. ಉದಾಹರಣೆಗೆ ಕೃತಜ್ಞತೆ ಅನ್ನೋ ಸಂಸ್ಕಾರ.
ನಾವು ಪ್ರಕೃತಿಗೂ ಕೃತಜ್ಞರಾಗಿಲ್ಲ. ನಮ್ಗೆ ಯಾರು ಒಳ್ಳೆ ಮಾತಾಡಿದ್ರೆ ಥ್ಯಾಂಕ್ ಯು ಅಂತೀವಿ. ನಾವು ಸೂರ್ಯನಿಗೆ ಎಷ್ಟು ಸರಿ ಹೇಳ್ಬೇಕು ಥ್ಯಾಂಕ್ಸ್ ಅಂತ? ಯಾಕೆಂದ್ರೆ ಸೂರ್ಯ ಹುಟ್ಟಿದ್ರೆ ನಾನು ಎದ್ದೇಳಕ್ಕೆ ಆಗ್ತಿರ್ಲಿಲ್ಲ, ಕೆಲಸ ಮಾಡಕ್ಕೆ ಆಗ್ತಿರ್ಲಿಲ್ಲ. ಹಾಗಾಗಿ ಪ್ರಕೃತಿಗೆ ನಾವು ಕೃತಜ್ಞತೆಯನ್ನ ಸಲ್ಲಿಸುವುದರ ಜೊತೆಗೆ ಆಮೇಲೆ ಮನುಷ್ಯರಿಗೂ ಕೃತಜ್ಞತೆ ಸಲ್ಲಿಸಬೇಕು. ಮನುಷ್ಯರಿಗೆ ಕೃತಜ್ಞತೆ ಇಲ್ಲ ಅಂತ ನಾವು ವ್ಯಥೆ ಪಡ್ತೀವಲ್ಲ, ಆ ಕೃತಜ್ಞತೆಯ ಒಂದು ಸಂಸ್ಕಾರವನ್ನ ಎಷ್ಟು ಕಡೆಯಲ್ಲಿ ನಾವು ಕೊಡೋಕ್ ಸಾಧ್ಯ ಇತ್ತೋ ಅದನ್ನ ನಾವು ಮಕ್ಕಳಿಗೆ ಹೇಳ್ಕೊಟ್ಟಿದೀವಿ. ಸ್ಕೂಲಿಗೆ ಕಳಿಸಿದೀವಿ, ಸ್ಕೂಲಲ್ಲಿ ಎನ್ವಿರಾನ್ಮೆಂಟ್ ಪಾಠ ಮಾಡ್ಬಿಡ್ತಾರೆ. ಅಂದ್ರೆ ಎನ್ವಿರಾನ್ಮೆಂಟ್ ಅಲ್ಲಿ ಏನಿದೆ ಅಂತ ಪಾಠ ಮಾಡ್ತಾರೆ ಹೊರತು ಎನ್ವಿರಾನ್ಮೆಂಟ್ ಬಗ್ಗೆ ಕೃತಜ್ಞವಾಗಿರ್ಬೇಕು ಅಂತ ಎಲ್ಲಿ ಹೇಳ್ತಾರೆ ಅವರು. ಆದ್ದರಿಂದ ಒಂದಂಶ ತಿಳ್ಕೊಳ್ಳಿ, ಸಂಸ್ಕಾರ ಏನಾಗಿದೆ ಅಂದ್ರೆ ಅವ್ರು ಕೊಡ್ಲಿ ಅಂತ ಇವ್ರು, ಇವ್ರು ಕೊಡ್ಲಿ ಅಂತ ಅವರು. ಸಂಬಡಿ ವಿಲ್ ಡೂ ಇಟ್ ಅಂದ್ರೆ ನೋಬಡಿ ವಿಲ್ ಡೂ ಇಟ್. ಆ ಸ್ಥಿತಿ ಬಂದಿದೆ ಸಂಸ್ಕಾರಕ್ಕೆ ಅನ್ನುವಂಥದ್ದು ಗಮನಿಸಬೇಕಾದ್ದು ಕೃತಜ್ಞತೆ. ಆಮೇಲೆ ವಿನಯ. ವಿನಯ ಅಂದ್ರೇನು? ಚಿಕ್ಕವರು ದೊಡ್ಡವರಿಗೆ ತೋರಿಸೋದು, ಅದನ್ನು ಸಂಕ್ಷೇಪ ಮಾಡಿ ಇಟ್ಕೊಂಡ್ಬಿಟ್ಟಿದ್ವಿ ನಾವು. ಹಾಗಲ್ಲ, ಪ್ರತಿಯೊಬ್ಬನು ತನಗಿಂತ ಹಿರಿಯರ ಬಗ್ಗೆ, ತನಗಿಂತ ಕಿರಿಯರ ಬಗ್ಗೆ, ತನ್ನ ಸರೀಕರ ಬಗ್ಗೆ ಒಂದು ಶಿಸ್ತಿನಲ್ಲೇ ಬದುಕಬೇಕು. ಆ ಶಿಸ್ತಿನ ಮೀರೋ ಆಗಿಲ್ಲ ಯಾವುದೇ ಕಾರಣಕ್ಕೆ. ಆ ಶಿಸ್ತಿಗೆ ಮೀರಿದ್ರೆ ಸಮಾಜದಲ್ಲಿ ಇಲ್ಲೇ ಇರೋ ಗೊಂದಲಗಳು ಸೃಷ್ಟಿಯಾಗುತ್ತೆ. ಅದನ್ನ ನಾನೇನಂತ ಕರಿತೀನಿ ಅಂದ್ರೆ ವಿನಯದ ಸಂಸ್ಕಾರ ಅಂತ ಕರಿತೀನಿ. ಇನ್ನು ವಿವೇಕದ ಸಂಸ್ಕಾರ ಕೊಡ್ಬೇಕು. ವಿವೇಚನೆ ಮಾಡಿ ನೋಡಿ ಬುದ್ಧಿಯಿಂದ ತೀರ್ಮಾನ ಮಾಡ್ಬೇಕೆ ಹೊರತು ನನ್ನ ಕಣ್ಣಿನಿಂದ ತೀರ್ಮಾನ ಮಾಡಿದ್ರೆ ಇಂದ್ರಿಯಗಳಿಗೆ ವಿವೇಚನೆ ಇಲ್ಲ. ಆದ್ದರಿಂದ ಬುದ್ಧಿ ಇದೆಯಲ್ಲ, ನಾನು ಪ್ರಪಂಚನ ಅರ್ಥ ಮಾಡ್ಕೊಳಕ್ಕಿರೋದು ಅಂತ ಅನ್ಕೊಂಡಿದೀವಿ. ಅಷ್ಟೇ ಅಲ್ಲ, ನನ್ನ ಮನಸ್ಸನ್ನ, ನನ್ನ ಇಂದ್ರಿಯಗಳನ್ನ ಹತೋಟಿಗೆ ಇಟ್ಕೊಳಕ್ಕಿರೋದು ಬುದ್ಧಿನೇ. ಅದಕ್ಕೆ ನಿಮ್ಗೆ ಬುದ್ಧಿ ಇಲ್ವಾ ಅನ್ನೋದು ನಾವು. ಆದ್ರೆ ಬುದ್ಧಿಗೆ ಆ ಕೆಲಸವನ್ನ ಮಾಡಿಸುವಂತ ಕೆಲಸ ನಾವೇ ಮಾಡದಿದ್ರೆ ನಮ್ಮ ಮಕ್ಕಳು ಇಲ್ಲಿಂದ ಕಲ್ತ್ಕೋತಾರೆ. ಆದ್ದರಿಂದ ಸಂಸ್ಕಾರ ಅನ್ನೋದು ಹೇಳುವ ನೀತಿ ಮಾತಲ್ಲ, ಜೀವನ ಪರ್ಯಂತ ಅನುಸರಿಸಬೇಕಾದ್ರಿಂದ ಅದನ್ನ ನಾವು ಅನುಸರಿಸಿ ಹೇಳ್ಕೊಡ್ಬೇಕೆ ಹೊರತು ಮಾತಿನ ಮೂಲಕ ಹೇಳ್ಕೊಟ್ರೆ ಅದು ಬರೋದಿಲ್ಲ ಅನ್ನುವಂಥದ್ದನ್ನ ಗಮನಿಸ್ಬೇಕಾದ್ದು. ಇನ್ನು ವಾಸನಾ ಸಂಸ್ಕಾರ ನೋಡಿ, ನಮ್ಮ ಹಿಂದಿನ ಅನುಭವಗಳು ಯಾವ್ದೋ ಸುಖ ಆಗಿರುತ್ತೆ, ಹಿಂದಿನ ಯಾವ್ದು ದುಃಖ ಆಗಿರುತ್ತೆ. ಪ್ರಪಂಚ ನೋಡಕ್ ಬೀಳ್ಸುತ್ತೆ ನಾವು. ನಮ್ಮ ಪಾಡಿಗೆ ನನ್ನೊಳಗೆ ನಾನ್ ಕೆಲಸ ಮಾಡಿ ನಾನು ಸಂತೃಪ್ತಿ ಪಟ್ಕೊಂಡು ಶಾಂತಿ ಆಗಿರ್ತೀನಿ ಅಂದ್ರೆ ಯಾರು ಬೇಡ ಅನ್ನಲ್ಲ. ಆದ್ರೆ ನಮ್ಗೆ ಅದು ಅಭ್ಯಾಸವೇ ಇಲ್ಲ. ನಮ್ಮ ಹಿಂದಿನ ಆಸೆಗಳನ್ನ ಆಧರಿಸಿ ಪ್ರಪಂಚ ನೋಡ್ತೀವಿ. ಅಥವಾ ಪಕ್ಕದ ಮನೆಯವ್ರೇನು ಸೌಕರ್ಯಗಳು ಮಾಡ್ಕೊಂಡು ನಂಗೂ ಅದೆಲ್ಲ ಇರ್ಬೇಕು ಅಂತೀವಿ. ಹಾಗಾಗಿ ಇಲ್ಲಿ ನಮ್ಗೆ ಏನಾಗಿತ್ತೆ ಅಂದ್ರೆ ಜಗತ್ತಿನ ವಸ್ತುಗಳನ್ನ ಬೇಕು ಬೇಕು ಅಂತ ಕೈ ಚಾಚಿಸ್ತೀವಲ್ಲ, ನಾವು ಕಷ್ಟಪಟ್ಟು ದುಡಿದದ್ದನ್ನ ಒಬ್ಬರಿಗೆ ದಾನ ಕೊಡೋದಿಲ್ಲ ನಾವು. ಆದ್ರೆ ನಮ್ಗೆ ಕೊಂಡ್ಕೊಳಕ್ ನಮ್ಗೆ ಏನೂ ಮನಸ್ಸ ಬೇಜಾರಿಲ್ಲ, ಎಷ್ಟಾದ್ರೂ ಆಗ್ಲಿ ಕೊಂಡ್ಕೊಳ್ತೀನಿ ಅಂತ ಹೇಳ್ತೀವಲ್ಲ. ಹೀಗಾಗಿ ನಮ್ಗೆ ಏನಾಗಿದೆ ಅಂದ್ರೆ ವಿ ಆರ್ ಕಂಟ್ರೋಲ್ಡ್ ಬೈ ಅವರ್ ಪಾಸ್ಟ್ ಎಕ್ಸ್ಪೀರಿಯನ್ಸಸ್. ಫ್ರೆಶ್ ಎಕ್ಸ್ಪೀರಿಯನ್ಸ್ ಆಗಿ ಹೊಸ ಅನುಭವ ಪ್ರಪಂಚ ನಾವು ನೋಡ್ತಾನೆ ಇಲ್ಲ. ಅದು ವಿ ಆರ್ ಕಂಟ್ರೋಲ್ಡ್ ಬೈ ಫ್ಯೂಚರ್ ಡ್ರೀಮ್ಸ್. ನಾಳೆ ಬೇಕಾಗುತ್ತೆ ನನ್ನ ಮಗನ್ಗೆ ಅಂತ ಇವಾಗ ನಾವು ಬೇಕಿಲ್ದಿರು ತಂದಿಟ್ಕೊಂಡಿರ್ತೀವಿ. ಸೊ ಹೀಗಾಗಿ ಆತ್ಮೀಯರೇ, ಈ ಪಾಸ್ಟ್ ಮತ್ತೆ ಫ್ಯೂಚರ್ ಎರಡೂ ಕೂಡ ನಮ್ಮನ್ನ ಆಳ್ತಾ ಇವೆ. ಲಿಮಿಟೇಷನ್ ನಮ್ಮನ್ನ ಆಳ್ತಾ ಇದೆ. ಎಲ್ಲಿ ವಿವೇಚನೆ ಇರ್ತಿತ್ತೋ, ಬುದ್ಧಿಗೆ ಕೆಲಸ ಇರ್ತಿತ್ತೋ, ಅಲ್ಲಿ ಅನುಕರಣೆ ಕಡಿಮೆ ಇರ್ತಿತ್ತು. ಆದ್ರೆ ಈಗ ಅನುಕರಣೆ ಕ್ಲೈಮ್ಯಾಕ್ಸ್ ಅಂತಾರಲ್ಲ, ಪರಾಕಾಷ್ಠೆಗೆ ಹೊರಟೋಗಿದೆ. ಏನು ಅನುಕರಣೆ ಮಾಡೋದು? ನೀವ್ ಯಾರನ್ನಾರು ನೋಡಿ, ಪಕ್ಕದವ್ರು ನೋಡಿ, ಒಬ್ಬರ ಮನೆ ಮದುವೆಯಲ್ಲಿ 2 ಸ್ವೀಟ್ ಮಾಡ್ಸಿದ್ರು, ನಾವು 4 ಸ್ವೀಟ್ ಮಾಡಿಸ್ತೀವಿ. ಪ್ರೀ ವೆಡ್ಡಿಂಗ್ ಶೂಟ್ ನ ಬೆಂಗಳೂರಲ್ಲಿ ಮಾಡ್ಸಿದ್ರು, ನಾವು ಇದು ಇಂಗ್ಲೆಂಡ್ ಕಳಿಸಿ ಮಾಡಿಸ್ತೀವಿ. ಹನಿಮೂನ್ಗೆ ಬೇರೆ ಊರಿಗೆ ಕಳಿಸ್ತೀವಿ. ಹೀಗೆ ಸೇರಿಸ್ತಾ ಹೋಗ್ತಾ ಇದೀವಿ ನಾವು. ನಾವ್ ಇನ್ನೊಂದ್ ಕೈ ಮೇಲಿರ್ಬೇಕು, ಎಲ್ರಿಗಿನ ಒಂದ್ ಕೈ ಮೇಲಿರ್ಬೇಕು ಅನ್ನುವ ಕುರುಡು ಅನುಕರಣೆಯಲ್ಲಿ ಆಲೋಚನೆಯ ಅಂಶ ಎಲ್ಲಿದೆ ಹೇಳಿ. ಸಂಸ್ಕಾರ ಅನ್ನೋದು ಏನಾಗಿದೆ ಅಂದ್ರೆ ಅಹಂಕಾರವಾಗಿದೆ. ಸಂಸ್ಕಾರವಿಲ್ಲದ ಸಂಪತ್ತು ಏನಾಗುತ್ತೆ? ಅಹಂಕಾರವಾಗುತ್ತೆ. ಸಂಸ್ಕಾರವಿಲ್ಲದ ಸಂಪತ್ತಿನ ಅಹಂಕಾರನ ಈಗ ನಮ್ಮ ಗುಂಪಲ್ಲಿರೋ ನೀವೆಲ್ಲರೂ ಕೂಡ ಒಮ್ಮೆ ಜ್ಞಾಪಿಸ್ಕೊಳ್ಳಿ. ಎಷ್ಟು ಬೆಳಗ್ಗೆಯಿಂದ ಸಾಯಂಕಾಲದವರೆಗೆ ಎಷ್ಟು ಕಡೆ ನಿಮ್ಗೆ ಅದು ಚುಚ್ತಾ ಇದೆ. ಆದ್ರೂ ನಾವು ಅದಿರದೆ ಹಾಗೆ ಅನ್ಕೊಂಡು ಸುಮ್ಮನಾಗಿದ್ದೀವಿ. ನಮ್ಮ ವಿದ್ಯಾಭ್ಯಾಸ ಕುರುಡು ಗ್ರಾಹಕರನ್ನ ಅನುಕರಣೆ ಮಾಡುವ ಕುರಿಗಳನ್ನ ಸೃಷ್ಟಿ ಮಾಡಿದೆ ಹೊರತು ಆಲೋಚನೆ ಮಾಡಿ ಎಲ್ಲರೂ ಹಾಗೆ ಮಾಡಿದ್ರು ಸರಿಯೇ, ನಾನು ಹಾಗೆ ಮಾಡೋದಿಲ್ಲ ಅನ್ನುವ ದಿಟ್ಟತನವನ್ನೇ ಕಲಿಸಿಲ್ಲ. ಆದ್ದರಿಂದ ಸಂಪತ್ತಿನ ಆಧಿಕ್ಯ ಮತ್ತು ಸಂಸ್ಕಾರದ ಕೊರತೆ ಎರಡೂ ಕೂಡ್ಕೊಂಡ್ಬಿಟ್ಟು ನಾವ್ ಇವಾಗ ತುಂಬಾ ರಿಜಿಡ್ ಆಗ್ಬಿಟ್ಟಿದೀವಿ. ಅದರಿಂದ ಇನ್ನೊಂದು ಸಂಸ್ಕಾರ ಯಾವ್ದಪ್ಪ ಅಂದ್ರೆ ನಮ್ಯತಾ ಸಂಸ್ಕಾರ, ಅಂದ್ರೆ ಫ್ಲೆಕ್ಸಿಬಿಲಿಟಿ ಆಫ್ ಪರ್ಸನಾಲಿಟಿ. ವ್ಯಕ್ತಿತ್ವವನ್ನ ಹೀಗೆ ಅನ್ಕೊಂಡಿರ್ತೀನಿ ನಾನು, ಅಕಸ್ಮಾತ್ ಹಾಗಾದ್ರೆ ಅದಕ್ಕೂ ಹೊಂದಿಕೊಳ್ಳುವಂತಹ ಗುಣ ನಾವು ಬೆಳೆಸ್ಕೊಂಡಿಲ್ಲ.
ಆ ನಮ್ಯತಾ ಸಂಸ್ಕಾರ ಇಲ್ಲದೆ ಇರೋದ್ರಿಂದ ಬೇಗ ಕೋಪಿಸ್ಕೋತೀವಿ, ಬೇಗ ನಾನು ಒಂಟಿ ಅನ್ಕೋತೀವಿ, ಬೇಗ ನನ್ಗೆ ಯಾರು ಇಲ್ಲ ಅಂತ ಅನ್ಕೋತೀವಿ. ಇಂತಹ ಅನೇಕ ಸಮಸ್ಯೆಗಳನ್ನ ನಾವು ಎದುರಿಸ್ತಾ ಇದೀವಲ್ಲ. ಯಾಕಪ್ಪ ಅಂದ್ರೆ ಸಂಪತ್ತು ಮತ್ತು ಸಂಸ್ಕಾರದ ಮಧ್ಯೆ ಹೊಂದಾಣಿಕೆ ಇಲ್ಲದೆ ಇರೋದ್ರಿಂದ. ಆದ್ರಿಂದ ಈ ಎರಡರ ಹೊಂದಾಣಿಕೆ ಆಗಬೇಕಾಗಿದೆ ಅನ್ನುವಂಥದ್ದು. ಇನ್ನು ಮುಂದಿನ ಸಂಸ್ಕಾರ ಸಂಸ್ಕಾರ ಯಾವ್ದಪ್ಪ ಅಂದ್ರೆ ಸ್ವಕುತೂಹಲ ಅಂತ ಕರಿತೀನಿ ನಾನು ನಿನ್ನೆ ಹೀಗಿದ್ದೆ, ನಿನ್ನೆ ಕಲ್ತ್ಕೊಂಡೆ ಜೀವನದಿಂದ ಹೀಗಿದ್ದೀನಿ ಅಂತ ನನ್ನ ಬೆಳವಣಿಗೆಯನ್ನಾಗಲಿ ನನ್ನ ಹೀನ ಕಾರ್ಯವನ್ನಾಗಲಿ ವಿಶ್ಲೇಷಣೆ ಮಾಡುವಂತ ಕೆಲಸ ಇದೆಯಲ್ಲ, ಅದು ತೀರಾ ಕನಿಷ್ಠ ಮಟ್ಟಕ್ಕೆ ಬಂದ್ಬಿಟ್ಟಿದೆ ಇವತ್ತಿನ ಸಮಾಜದಲ್ಲಿ. ಎಲ್ರಿಗೂ ರಭಸ ಜೀವನ, ಯಾರಿಗೂ ಬಿಡುವಿಲ್ಲ. ಆದ್ರೆ ಪುರಂದರದಾಸ್ ಹೇಳ್ತಾರೆ, ಮನವ ಶೋಧಿಸಬೇಕು ನಿತ್ಯ ಅನುದಿನ ಮಾಡುವ ಪಾಪ ಪುಣ್ಯದ ವೆಚ್ಚ. ಪ್ರತಿದಿನ ರಾತ್ರಿ ಮಲ್ಕೊಳ್ಳುವಾಗ ಇವತ್ತು ಬೆಳಗ್ಗೆ ನಾನು ಏನು ಒಳ್ಳೆಯ ಸಂಸ್ಕಾರದ ಕೆಲಸ ಮಾಡಿದ್ದಾರೆ ಅದನ್ನ ನಮ್ಮ ಸ್ನೇಹಿತರಿಗೆ ಹೇಳ್ಕೊಂಡು, ನೀವು ಹೀಗೆ ಮಾಡ್ಬೋದು ನೋಡಿ, ನಾನು ಒಳ್ಳೆ ಕೆಲಸ ಮಾಡಿ ಸಂತೋಷ ಪಡ್ಬಿಟ್ಟೆ, ಅವ್ರು ಏನಾದ್ರು ಮಾಡ್ಕೊಳ್ಳಿ, ನಾನು ಹೊಗಳಿ ಬೀಳ್ಲಿ, ನಂಗೇನ್ ತೊಂದರೆ ಇಲ್ಲ ಅನ್ನುವ ರೀತಿಯಲ್ಲಿ ನಾವು ಸ್ವ ಕುತೂಹಲದಿಂದ ನಮ್ಮ ಇತಿಮಿತಿಗಳಿಂದ ಕಲಿತ ಪಾಠವನ್ನ ಮತ್ತು ನಮ್ಮ ವ್ಯಾಪ್ತಿಯಿಂದ ನನ್ನ ಗುಣದಿಂದ ಕಲಿತ ಪಾಠವನ್ನ ಗುರುತಿಸಿ ಗುಣದಿಂದ ಸ್ಫೂರ್ತಿಗೊಂಡು ಇನ್ನಷ್ಟು ಗುಣವಂತರಾಗೋದಕ್ಕೆ, ಇತಿಮಿತಿಯಿಂದ ಮೀರಿ ನಮ್ಮ ಇತಿಮಿತಿಗಳನ್ನ ನಾವು ಮೀರೋದಕ್ಕೆ ಪ್ರಯತ್ನ ಮಾಡೋದ್ರ ಜೊತೆಗೆ ಬೇರೆಯವರಿಗೂ ಅದನ್ನ ಹೇಳಿ ನಾವು ಅದನ್ನ ಪ್ರೇರಣೆ ಮಾಡುವ ಅವಕಾಶ ನಮ್ಗೆ ಇರುತ್ತೆ. ಆದ್ರಿಂದ ಸ್ವಕುತೂಹಲದ ಸಂಸ್ಕಾರ, ಸ್ವ ಸುಧಾರಣೆಯ ಸಂಸ್ಕಾರ, ಸ್ವ ಸಂಯಮದ ಸಂಸ್ಕಾರ ಅನ್ನಿಸ್ದಾಗೆಲ್ಲ ಮಾಡಕ್ಕಾಗಲ್ಲ, ಸ್ವಲ್ಪ ಮಟ್ಟಿಗೆ ಸ್ವಲ್ಪ ಕಾಯ್ಬೇಕು. ಆ ದೃಷ್ಟಿಯಿಂದ ಸಂಯಮದ ಸಂಸ್ಕಾರ ಇವೆಲ್ಲವೂ ಕೂಡ ನಮ್ಮಲ್ಲಿ ಕೊರತೆಯಾಗಿದೆ ಅನ್ನುವಂಥದ್ದನ್ನ ನೆನಪು ಮಾಡೋಕ್ಕೋಸ್ಕರ ಈ ಎರಡು ಉಪನ್ಯಾಸಗಳನ್ನ ನಾನು ಮಾಡಿದೆ. ಮೊದಲನೇ ಉಪನ್ಯಾಸದಲ್ಲಿ ಇವನ್ ಹೇಳಕ್ ಆಗದೆ ಇರೋದ್ರಿಂದ ನಾನು ವಿಸ್ತರಣೆ ಮಾಡ್ಲಾ, ನೀವು ಕೇಳ್ತೀರಾ, ಅದು ನನ್ ಭಯ. ಬರೇ ಇವರು ಒಂದೇ ನೀತಿ ಹೇಳ್ತಾ ಇರ್ತಾರೆ, ನಮ್ಗೆ ನೀತಿ ಕೇಳ್ಕೊಂಡು ಬೇಜಾರು ಅಂತ. ಅದಕ್ಕೆ ನಾನು ನಿಮ್ಮ ಅನುಮತಿ ತಗೊಂಡು ನೀವು ಇಷ್ಟಪಟ್ಟಿದ್ರಿಂದ ಅದನ್ನ ಮುಂದುವರಿಸಿದೆ ಅಂತ ಮರಿಬಾರ್ದು. ಆಮೇಲೆ ಅನ್ಯ ಗೌರವ, ಇನ್ನೊಬ್ಬರನ್ನ ಗೌರವಿಸುವಂಥದ್ದು ಇದೆಯಲ್ಲ, ಅದು ಕೂಡ ತುಂಬಾ ಮುಖ್ಯವಾದದ್ದು. ಆ ಅನ್ಯರನ್ನ ಗೌರವಿಸುವಂತಹ ಗುಣ, ಭಿನ್ನಾಭಿಪ್ರಾಯಗಳನ್ನು ಸಹಿಸುವಂತಹ ಗುಣ ಸಾಮಾಜೀಕರಣಕ್ಕೆ ಅಗತ್ಯ. ಈಗ ನಾವು ಅವರ್ ಸೊಸೈಟಿ ಇಸ್ ಗೆಟಿಂಗ್ ಆಟೋಮೈಸ್ಡ್ ಅಂತ ಹೇಳ್ತಾರೆ ಮನೋವಿಜ್ಞಾನಿಗಳು. ಅಂದ್ರೆ ನಾವೆಲ್ಲ ಪ್ರತ್ಯೇಕ ಪರಮಾಣುಗಳಾಗ್ಬಿಟ್ಟಿದ್ದೀವಿ ಹೊರತು ಕೂಡಿಕೊಂಡು ಒಂದು ಸಾಮೂಹಿಕವಾದಂತಹ ವಿಚಾರ ಮಾಡೋ ಶಕ್ತಿನೇ ಕಳ್ಕೊಂಡ್ಬಿಟ್ಟಿದ್ವಿ. ಹಾಗಾದ್ರೆ ಹಿಂದಿನವರೆಲ್ಲ ತುಂಬಾ ಬುದ್ಧಿವಂತರು ಅಂದ್ರೆ ಅಲ್ಲ, ಅವಿಭಕ್ತ ಕುಟುಂಬ ಇದ್ದಿದ್ರಿಂದ, ಅಂದ್ರೆ ಭಾಗವಾಗದೇ ಇರೋ ಕುಟುಂಬ ಇದ್ರಿಂದ ಮನೇಲಿ 50 ಜನ ಇದ್ರೆ ಒಬ್ರಿಗೊಬ್ರು ಅನುಸರಿಸ್ಕೊಳ್ತಾ ಇದ್ರೆ ಜೀವನನೇ ನಡೆಯಲ್ಲ. ಹಾಗಾಗಿ ಅಲ್ಲಿ ಸಾಮಾಜೀಕರಣ ಆಗ್ಬಿಡ್ತಿತ್ತು. ಈಗ ವಿಭಕ್ತ ಕುಟುಂಬಗಳು, ಈಗ ವಿಭಕ್ತ ಕುಟುಂಬ ಅಂದ್ರೆ ಎಲ್ಲಿವರೆಗೆ ಡೆವಲಪ್ ಬಂದ್ರೆ ಗಂಡ ಹೆಂಡತಿ ಡೈವರ್ಸ್ ಆಗ್ತಿದ್ರೇನೆ ಅದೇ ವಿಭಕ್ತ ಕುಟುಂಬ ಅನ್ನೋ ಮಟ್ಟಕ್ಕೆ ಬಂದಿದೆ. ಸೊ ಹೀಗೆಲ್ಲ ಇಂಥ ಅಂಶಗಳನ್ನೆಲ್ಲವನ್ನು ನಾವು ನೋಡ್ಕೊಂಡ್ರೆ ಏನಾಗ್ತಾ ಇದೆ ಅಂದ್ರೆ ನಮ್ಮ ಅನ್ಯ ಸ್ವಾತಂತ್ರ್ಯವನ್ನು ಗೌರವಿಸುವ, ಅನ್ಯರನ್ನು ಗೌರವಿಸುವ, ಸೌಹಾರ್ದಯುತವಾದ ಸಂಬಂಧವನ್ನ ಮಾತು ಕೃತಿಗಳಲ್ಲಿ ಸಾಧಿಸುವ ಗುಣ ತುಂಬಾ ಕಡಿಮೆ ಮಟ್ಟಕ್ಕೆ ಬಂದಿದೆ ಅನ್ನುವಂಥದ್ದನ್ನ ಗಮನಿಸಬೇಕು. ವಾಲ್ಟೇರ್ ಅಂತ ಒಬ್ಬ ದಾರ್ಶನಿಕ ಇದ್ದ. ಅವನು ಹೇಳ್ತಿದ್ದ, ಐ ಅಪೋಸ್ ಎವರಿ ಇಂಚ್ ಆಫ್ ಯುವರ್ ಆರ್ಗ್ಯುಮೆಂಟ್, ಬಟ್ ಐ ವಿಲ್ ಸ್ಟ್ಯಾಂಡ್ ಬಿಹೈಂಡ್ ಯು ಟು ಪ್ರೊಟೆಕ್ಟ್ ಯುವರ್ ರೈಟ್ ಟು ಸೇ ಯುವರ್ ಒಪಿನಿಯನ್. ನಿಮ್ಮ ಅಭಿಪ್ರಾಯದ ಒಂದೊಂದರಿಗೂ ನಂಗೆ ಇಷ್ಟ ಇಲ್ಲ, ಆದ್ರೆ ಹೇಳುವ ನಿನ್ನ ಸ್ವಾತಂತ್ರ್ಯವನ್ನು ಗೌರವಿಸೋದಕ್ಕೆ ನಾನು ನಿನ್ನ ಪರವಾಗಿ ಹೋರಾಡ್ತೀನಿ. ಹೇಳುವ ಸ್ವಾತಂತ್ರ್ಯ ಅಷ್ಟು ಮುಖ್ಯವಾದ್ದು ಅಂತ, ಆ ಸ್ವಾತಂತ್ರ್ಯ ಅಭಿವ್ಯಕ್ತಿ ಸ್ವಾತಂತ್ರ್ಯದ ಪ್ರಾಮುಖ್ಯವನ್ನು ನಾವು ಹೇಳಿದ ರೀತಿ ಹಾಗೆ. ನನಗೆ ಒಪ್ಪೇ ಇಲ್ಲ ನಿನ್ನ ಅಭಿಪ್ರಾಯ, ಆದ್ರೆ ನಿನ್ನ ಬಾಯಿ ಮುಚ್ಚೋದಿಲ್ಲ ನಾನು. ಹಾಗಾದ್ರೆ ಆ ಕಾಡು ಪ್ರಾಣಿಗಳಿಗೂ ಮನುಷ್ಯನಿಗೂ ಏನು ವ್ಯತ್ಯಾಸ ಅಂತಂದ್ರೆ, ಒಬ್ಬ ಮನೋವಿಜ್ಞಾನಿ ಹೇಳ್ತಾನೆ, ಡಾಮಿನೇಷನ್ ಆಫ್ ಪರ್ಸುಯೇಷನ್ ಓವರ್ ಫೋರ್ಸ್ ಈಸ್ ಕಲ್ಚರ್ ಅಂತಾನೆ. ಸಂಸ್ಕೃತಿ ಅಂತಂದ್ರೆ ಏನಪ್ಪಾ ಅಂತಂದ್ರೆ, ಆ ಒತ್ತಡ ಹಾಕಿ ಬೆದರಿಸಿ ಕೆಲಸ ಮಾಡಿಸೋದನ್ನ ಮನವೊಲಿಸಿ ಕೆಲಸ ಮಾಡಿಸುವಂತದ್ದಿದೆಯಲ್ಲ, ಅದು ಸುಸಂಸ್ಕೃತ ವಿಧಾನ ಅಂತ. ಆ ಸುಸಂಸ್ಕೃತ ವಿಧಾನದಲ್ಲೂ ಅಸಂಸ್ಕೃತವಾಗಿ ನಡೀತಾ ಇರೋದು. ನಾನು ದೇಶಗಳ ನಡುವೆ ಯುದ್ಧದ ಮಾತಾಡ್ತಿಲ್ಲ, ನನ್ನ ನಿಮ್ಮ ನಡುವೆ,
ನನ್ನ ಮತ್ತು ಸುತ್ತಮುತ್ತಲಿನ ಜನರ ನಡುವೆ ಗಮನಿಸಿದಾಗ ಈ ಸ್ವಾತಂತ್ರ್ಯವನ್ನು ಗೌರವಿಸುವ, ವ್ಯಕ್ತಿತ್ವವನ್ನು ಗೌರವಿಸುವ, ವ್ಯಕ್ತಿತ್ವದ ಗುಣವನ್ನು ಸಮಯೋಚಿತವಾಗಿ ಹೊಗಳುವ, ತಿದ್ದುವಾಗ ಸಮಾಧಾನವಾಗಿ ತಿದ್ದುವ ಈ ಎಲ್ಲ ಅಂಶಗಳು ಕಡಿಮೆ ಆಗ್ತಾ ಇದೆ ಅನ್ನೋದು ಏನನ್ನು ಸೂಚಿಸ್ತಾ ಇದೆ ಅಂದ್ರೆ, ನಾವು ಗಳಿಕೆಗೆ ಮತ್ತು ಮಾಹಿತಿ ಕಲಿಕೆಗೆ ನಾವು ಕೊಟ್ಟಿರುವ ಒತ್ತು ಅದನ್ನ ಭಾವಶುದ್ಧಿಯಾಗಿಸಿಕೊಳ್ಳಕ್ಕೆ, ಹೃದಯವಂತಿಕೆಗೆ ಮತ್ತೆ ವಿಚಾರವಂತಿಕೆಗೆ ಕೊಟ್ಟಿಲ್ಲ ಅನ್ನೋದನ್ನ ಆಮೇಲೆ ಅನುಭವಿಸ್ತೀವಿ. ಆದ್ರೆ ಬಹಳ ತಡವಾಗಿ ಅನುಭವಿಸಿದ್ರೆ ಏನ್ ಪ್ರಯೋಜನ? ರೋಗಿಗೆ ಸಮಯೋಚಿತವಾಗಿ ತೋರಿಸಿ ವಾಸಿ ಮಾಡ್ಕೊಳ್ದೇನೆ ಅವ್ನ್ ಸಾಯೋ ಸ್ಥಿತಿ ಬಂದಾಗ ಈಗ ಅದೇನ್ ಬೇಕಾದ್ರೆ ಔಷಧಿ ಕೊಡಿ ಅಂತ ಡಾಕ್ಟರ್ ಅಂತ ಹಂತದಲ್ಲಿ ಹೋದ್ರೆ ಏನ್ ಮಾಡ್ತಾರೆ ಡಾಕ್ಟರ್? ಹಾಗಾಗಿ ಸಂಸ್ಕಾರವನ್ನ ನಾವು ಬೆಳೆಯುವ ಹಂತದಲ್ಲಿ ಹೇಳಿಕೊಡುವುದರ ಜೊತೆಗೆ ಅದು ಜೀವಮಾನ ಪರ್ಯಂತದ ಗೀಳಾಗಿಸಬೇಕಾಗಿದೆ. ಆದ್ದರಿಂದ ಯಾವುದು ನೀತಿಯಾಗಿ ಮಾತಾಗಿ ನನ್ನನ್ನು ಪ್ರವೇಶಿಸುತ್ತೋ ಅದು ಜೀವಮಾನ ಪರ್ಯಂತದ ಗೀಳಾಗುವುದೋ ಅದು ಮಾತ್ರ ಸಂಸ್ಕಾರ. ಇಲ್ಲೇ ಇದ್ದುದು ಮಾತಿನ ವರ್ಗಾವಣೆ, ಮಾತಿನ ವಿನಿಮಯ ಅಷ್ಟೇ ಅನ್ನುವಂಥದ್ದನ್ನ ಗಮನಿಸ್ಬೇಕು. ಈಗ ಒಂದು ವಿಡಿಯೋ ನಾನು ಹಾಕಿದ್ದೆ. ಆಕೆ 100 ವರ್ಷ ಆಗಿರುವಂತಹ ಹೆಣ್ಮಗಳು, 100 ವರ್ಷ ಅವ್ರಿಗೆ. ಆದ್ರೆ ಅವ್ರು ಹೇಳ್ತಾರೆ, ಅವ್ರ ಸಂದರ್ಶನದಲ್ಲಿ ಹೇಳ್ತಾರೆ, ನಿಮ್ಮ ಬಗ್ಗೆ ನಾವು ಒಂದು ಪುಸ್ತಕ ಇದು ಒಂದು ವಿಡಿಯೋ ಮಾಡ್ಬೇಕು ಅಂತಿದೀವಿ, ನಿಮ್ಮ ಜೀವನದ ಬಗ್ಗೆ ಅನೇಕರಿಗೆ ತಿಳಿಯ ಹೇಳಬೇಕು ಅಂತ ಹೇಳಿದ್ರೆ ಅಂದ್ರೆ ನನ್ನ ಜೀವನದಿಂದ ಅವ್ರಿಗೆ ಏನ್ ತಿಳಿಯಬೇಕೋ ಗೊತ್ತಿಲ್ಲ. ನೀವ್ ಏನ್ ಕೇಳ್ತಿರೋ ಅದ್ ಹೇಳ್ತೀನಿ, ಅಕಸ್ಮಾತ್ 4 ಜನಕ್ಕೆ ಸ್ಫೂರ್ತಿ ಆಗೋದಾದ್ರೆ ಆಗ್ಲಿ ಅಂತ ಅನ್ನೋ ಸೌಜನ್ಯವನ್ನು ಹೇಳ್ತಾರೆ. ಆದ್ದರಿಂದ ಪ್ರತಿ ಮಾತಿನಲ್ಲೂ ಆಕೆಗೆ ಸೌಜನ್ಯದ ಸಂಸ್ಕಾರ ಎಷ್ಟು ಮಟ್ಟಿತ್ತು, ತಾನು 100 ವರ್ಷ ಬದುಕಿದ್ದೀನಿ, ನಾನು ಇಂತಿಂತ ಕೆಲಸ ಎಲ್ಲ ಮಾಡಿದ್ದೀನಿ ಅಂತ ಹೇಳಿಕೊಳ್ಳುವ ಹೆಮ್ಮೆಗಿಂತ ಹೆಚ್ಚಿಗೆ ಅನೇಕ ಜನರು ನನ್ನ ಕೈಲಿ ಮಾಡಿಸಿದ್ರು ಅಂತ ಹೇಳಿಕೊಳ್ಳುವ ಒಂದು ಸಂತೃಪ್ತಿ ಇತ್ತಲ್ಲ, ಅದು ಆಕೆಯಲ್ಲಿ ಕಾಣ್ತಾ ಇತ್ತು. ತಾವು ಯಾರು ನೋಡಿಲ್ವೋ ಈಗ್ಲೂ ನಾನು ಮನವಿ ಮಾಡ್ಕೋತೀನಿ, ಅವ್ರನ್ನ ನೋಡಿ. ಯಾಕೆ ಅಂತಂದ್ರೆ ನಮಗೆ ಆದರ್ಶಗಳು ಗೊತ್ತಿಲ್ಲ ಅಂತಲ್ಲ, ನಮ್ಗೆಲ್ರಿಗೂ ಆದರ್ಶಗಳೆಲ್ಲವೂ ಗೊತ್ತಿದೆ. ಆದ್ರೆ ಒಂದು ರೋಲ್ ಮಾಡೆಲ್ ಪ್ರಪಂಚದಲ್ಲಿ ಹುಡುಕಿ ಸಿಕ್ಕೋದಿಲ್ಲ, ಅಂದ್ರೆ ಮಾದರಿ ಜನಗಳು ಸಿಗ್ತಾ ಇಲ್ಲ. ಒಬ್ಬರೊಬ್ಬಕ್ಕೊಬ್ಬರು ಸಿಕ್ಕಿದಾಗ ಅವ್ರನ್ನ ಆಳವಾಗಿ ಅಭ್ಯಾಸ ಮಾಡಿ ಅದನ್ನ ನಮ್ಮ ಜೀವನಕ್ಕೆ ಅಳವಡಿಸಿಕೊಳ್ಳುವ ಸಂಸ್ಕಾರವನ್ನು ನಾವು ರೂಢಿಸ್ಕೋಬೇಕಾಗುತ್ತೆ. ಈಗ ಅನೇಕರು ನನ್ಗೆ ಜೊತೆಲಿ ಹೇಳೋದುಂಟು, ಏನಂದ್ರೆ ನಮ್ ಜೊತೆಲಿ ವಿವೇಕಾನಂದ್ರ ಇಲ್ವಲ್ಲ ಸರ್, ರಾಮಕೃಷ್ಣ ಪರಮಹಂಸರು ಇಲ್ವಲ್ಲ ಸರ್, ಏನ್ ಮಾಡೋಣ, ನಮ್ ಜೊತೆಲಿ ಇರೋರೆಲ್ಲ ಅಯೋಗ್ಯರು, ನಾನು ಅದಕ್ಕೆ ಅಯೋಗ್ಯ ಆಗ್ಬಿಟ್ಟಿದೀನಿ ಅಂತ ಸಮರ್ಥನೆ ಮಾಡ್ಕೊಂಡು ನಾ ಹೇಳ್ದೆ, ಎಲ್ಲರೂ ಇದ್ದಾರೆ. ಕುವೆಂಪು ಇಲ್ವಾ? ಇದ್ದಾರೆ, ಓದಿ ಅವ್ರ ಕವನಗಳನ್ನ, ಅವ್ರ ಪುಸ್ತಕಗಳನ್ನ ಓದಿ. ಆದ್ದರಿಂದ ವ್ಯಕ್ತಿ ಹೋದ್ರು ಆತ ಪ್ರತಿಪಾದಿಸಿದ ಆದರ್ಶ ಎಲ್ಲೂ ಹೋಗುವುದಿಲ್ಲ. ಸಾವು ಎಲ್ಲಾದ್ರೂ ಸೋಲು ಕಂಡಿದೆ ಅಂದ್ರೆ ನೆನಪನ್ನ ಕೊಲ್ಲುವುದರಲ್ಲಿ, ಆದರ್ಶವನ್ನ ಕೊಲ್ಲುವುದರಲ್ಲಿ, ಅಭಿಪ್ರಾಯವನ್ನು ಕೊಲ್ಲುವುದರಲ್ಲಿ ಸೋತಿದೆ. ಯಾಕೆಂದ್ರೆ ಈಗಲೂ ಸತ್ತವರೆಲ್ಲರೂ ನಮ್ಮೊಳಗೆ ಇದ್ದಾರೆ. ನನ್ನ ತಂಗಿ ಮುಂದಿನ ವಾರಕ್ಕೆ ತೀರಿಕೊಂಡು ವರ್ಷವಾಯಿತು. ಅವಳೀಗ ಅಶರೀರವಾಣಿ, ಆದ್ರೆ ನನ್ನ ಒಂದೊಂದು ಅಕ್ಷರದಲ್ಲೂ ಅವಳಿದ್ದಾಳೆ. ಆ ಅಂಶವನ್ನ ನಾನು ನಿಮ್ಗೆ ಹೇಳೋದಕ್ಕೆ ಇಷ್ಟಪಡ್ತೇನೆ. ಅದರಿಂದ ನಾವು ನಮ್ಮ ಆಯ್ಕೆ ಇದೆಯಲ್ಲ, ಆಯ್ಕೆ ಕೆಟ್ಟದಾಗಿದೆ. ಯಾಕೆಂದ್ರೆ ನಾವು ಪಕ್ಕದ ಮನೆಯಲ್ಲಿ ಯುಗಾದಿ ಹಬ್ಬಕ್ಕೆ 2 ತರ ಒಬ್ಬಟ್ಟು ತರಿಸಿದ್ರು, ನಾನು 4 ತರ ಒಬ್ಬಟ್ಟು ತರಿಸ್ತೀನಿ ಅಂತ ಅನ್ನೋದಿದೆಯಲ್ಲ, ಆ ರೀತಿಯ ಅನುಕರಣೆಗೆ ಪಾತ್ರವಾಗಬಲ್ಲ ಪಾತ್ರಗಳನ್ನ ಹುಡುಕಿಕೊಳ್ಳುವ ಸಂಯಮ ಸಹನೆ ನಮ್ಗಿಲ್ಲ. ಆದ್ದರಿಂದ ಇರೋರಿಗೆ ಪ್ರತಿಯೊಂದು ಪಾಠ ಕಲಿಸುತ್ತೆ. ಪ್ರಕೃತಿಯ ಪಾಠಗಳು ಅಂತ ಪಾಠ ಏನ್ ಕಲ್ತ್ಕೋಬಹುದು, ನೀರಿನಿಂದ ಏನ್, ಹಾಗಾಗಿ ನಾವ್ ಯಾಕೆ ಕಲ್ತ್ಕೊಳ್ಳಿಲ್ಲ ಅನ್ನೋ ಪ್ರಶ್ನೆನೂ ಬರ್ಬೇಕಾ. ನೋಡಿದಾಗ ದೋಷ ಇದೆ. ನಾವು ಸಂಸ್ಕಾರಗಳ ಯಾವ್ದು ಸುಲಭ ಅದನ್ನ ಆಯ್ಕೆ ಮಾಡ್ಕೋತೀವಿ, ಯಾವ್ದಿದೆ ಅಂತ ಮಾಡೋದಿಲ್ಲ ಅವರು. ಯಾವ
ಸುಲಭವಾದನ್ನ ಮಾಡ್ತಾರೆ. ಸಂಸ್ಕಾರಗಳನ್ನ ಗುರುತಿಸ್ಬಿಟ್ಟು ನಾನೇನ್ ಕಮ್ಮಿ ಇಲ್ಲ, ನಾನು ಸಂಸ್ಕಾರವಂತ ಅನ್ಕೊಳಕ್ ನಾವು ಇಷ್ಟಪಟ್ಟೆ. ಗೊತ್ತಿದ್ದು ಅಳವಡಿಸಿಕೊಳ್ಳುವ ಸಂಸ್ಕಾರವನ್ನ ನಾವು ಬೆಳೆಸಿಕೊಳ್ಳ ಸಿಗುತ್ತೆ ಅಂತ. ಹಾಗಾಗಿ ನೀವು ಇಷ್ಟಪಟ್ಟಿರುವುದು ನಾನು ಆಡಿದ ಮಾತನ್ನು ಅಲ್ಲ, ಆ ಮಾತಿನಲ್ಲಿ ನಿಮ್ಮ ಗ್ರಹಿಸುವ ಒಂದು ಸಮ್ಯಕ್ ಸಾಮರ್ಥ್ಯ. ಅದನ್ನೇ ಬುದ್ಧ 8 ಸಮ್ಯಕ್ಗಳನ್ನು ಹೇಳ: ಸಮ್ಯಕ್ ದೃಷ್ಟಿ, ಸಮ್ಯಕ್ ಚಾರಿತ್ರ, ಸಮ್ಯಕ್ ವ್ಯಕ್ತಿತ್ವ ಇತ್ಯಾದಿ. ಆದ್ದರಿಂದ ಆತ್ಮೀಯರೇ, ನಮ್ಮ ಈ ಸಂಪತ್ತು ಮತ್ತು ಸಂಸ್ಕಾರದಕ್ಕೆ ಇತಿಶ್ರೀ ಹಾಡುವ ಮೊದಲು ನಿಮ್ಮಲ್ಲಿ ಒಂದು ಮನವಿ ಮಾಡ್ಕೋತೇನೆ. ಮತ್ತೊಮ್ಮೆ ಪರಿಷ್ಕರಿಸಬೇಕಾದಂತಹದ್ದು ನಮ್ಮ ಜೀವನ. ಒಂದ್ಸರಿ ಮಾಡ್ಬಿಟ್ಟಿದ್ದೀನಿ, ಇನ್ನೇನ್ ಮಾಡೋಗೋದಿಲ್ಲ ಅನ್ನೋ ಭಾವನೆ ಬಿಟ್ಬಿಡಿ. ಪರೀಕ್ಷೆಗೆ ಓದಿದ್ ಮುಗಿದೋಗುತ್ತೆ. ಜೀವನ ಸಂಸ್ಕಾರ ಶವ ಸಂಸ್ಕಾರ ಆಗೋವರೆಗೂ ಇರುತ್ತೆ. ಶವ ಸಂಸ್ಕಾರ ಅಂದ್ರೇನು? ಶವದ ಕೊಳೆತು ಹೋಗುವ ಭಾಗವನ್ನೆಲ್ಲ ಮತ್ತೆ ಪ್ರಕೃತಿಗೆ ವಿಲೀನಗೊಳಿಸಿ ಉಳಿಸಿಕೊಳ್ಳಬೇಕಾದ ನೆನಪನ್ನ ಮಾತ್ರ ಸಂಸ್ಕಾರ. ಆದ್ರೆ ನಾವು ರೂಢಿಯ ಶವ ಸಂಸ್ಕಾರ ಮಾಡ್ತೀವಿ. ಶವದಲ್ಲಿ ಜೊತೆಲಿ ಬದುಕ್ತಾ ಇದ್ದೀವಿ ಹೊರತು ದುರಭ್ಯಾಸದ ಸಂಸ್ಕಾರಕ್ಕೆ ನಾವು ಮುಂದಾಗಿಲ್ಲ ಅನ್ನೋದನ್ನ ಹೇಳ್ತಾ, ದಯವಿಟ್ಟು ಕ್ಷಮಿಸಿ. ಸಂಸ್ಕಾರದ ಬಗ್ಗೆ ಮಾತಾಡ್ತಾ ಮನಸ್ಸಿಗೆ ನೋವು ಉಂಟು ಮಾಡುವ ಉದಾಹರಣೆಯನ್ನ ಕೊನೆಯಲ್ಲಿ ಕೊಟ್ಟಿದ್ದಕ್ಕೆ ಕ್ಷಮಿಸಿ ಅಂತ ಹೇಳ್ತಾ, ಈಗ ಪ್ರಶ್ನೋತ್ತರಕ್ಕೆ ಕಾಲ. ಇನ್ನು 3-4 ವಾರಗಳ ಕಾಲ ನಿಮ್ಮನ್ನೆಲ್ಲ ಉದ್ದೇಶಿಸಿ ಮಾತಾಡೋ ಅವಕಾಶ ನನ್ಗಿಲ್ಲ ಅನ್ನೋದು ನನ್ಗೆ ತುಂಬಾ ಮನಸ್ಸಿಗೆ ನೋವಿನ ಸಂಗತಿ. ಯಾಕೆಂದ್ರೆ ನಾನು ಮಾತಾಡೋದೇ ಇಲ್ಲ, ನಾನು ಒಬ್ಬನೇ ಇದ್ದೀನಿ ಮನೇಲಿ. ನಾನು ಏನಾದ್ರೂ ಮಾತಾಡಿದ್ರೆ ನಿಮ್ ಜೊತೆಲೆ ಅದು ಇನ್ನೊಂದು 3-4 ವಾರ ಆಡಕ್ ಆಗ್ತಿಲ್ಲ. ಇರ್ಲಿ ಬಿಡಿ, ಅದು ನನ್ನ ವೈಯಕ್ತಿಕ ಸಮಸ್ಯೆ. ಮತ್ತೊಮ್ಮೆ ನನಗೆ ಜೀವಂತಿಕೆಯನ್ನ ಪ್ರತಿ ವಾರವೂ 25 ಬಾರಿ ತಂದು ಕೊಟ್ಟ ತಮ್ಮೆಲ್ಲರಿಗೂ, ಮತ್ತೆ ಅದಕ್ಕೆ ಅನುವು ಮಾಡಿಸಿ ನಮಗೂ ನಿಮಗೂ ಸೇತುವೆ ಮಾಡಿಕೊಟ್ಟ ಗಣೇಶ ಗಿಡಿಯವರಿಗೂ ವಂದಿಸಿ, ಇನ್ನು 4 ವಾರದ ಮೇಲೆ ಇಷ್ಟೇ ಆರೋಗ್ಯ ಇದ್ದರೆ ನಿಮ್ಮನ್ನ ಮತ್ತೊಮ್ಮೆ ಭೇಟಿಯಾಗ್ತೇನೆ. ಈಗ ನೀವು ಪ್ರತಿಕ್ರಿಯೆಯನ್ನ ಕೇಳೋದಕ್ಕೆ ಆತರವಾಗಿದ್ದೇನೆ. ಪ್ರಶ್ನೆ ಅಥವಾ ಪ್ರತಿಕ್ರಿಯೆ? ಮುಂದಿನ ವಾರ ಖಂಡಿತವಾಗಿಯೂ ಜೀವನ, ನಿತ್ಯ ಜೀವನ ಮತ್ತು ಸಾಹಿತ್ಯ ಆಡಿಯೋನ ಹಾಕಲಾಗುತ್ತೆ ನನ್ನ ಸೋದರಿಯ ನೆನಪಿನ. ಪ್ರಶ್ನೆ ಪ್ರತಿಕ್ರಿಯೆ. ನಮಸ್ಕಾರ ಸರ್. ನಮಸ್ಕಾರ. ನಮಸ್ಕಾರ. ಈ ಸಂಪತ್ತು ಮತ್ತೆ ಸಂಸ್ಕಾರ, ಸಂಪತ್ತು ಸಂಸ್ಕಾರದಲ್ಲಿ ಪ್ರಾರಂಭ ಮಾಡಿದಾಗ ನನಗೆ ಇದು ಇಷ್ಟು ದೊಡ್ಡದಾಗಿ ವಿಶಾಲವಾಗಿ ಇಷ್ಟು ದೀರ್ಘವಾಗಿ ಹೋಗುತ್ತೆ ಅಂತ ಗೊತ್ತೇ ಆಗಿರ್ಲಿಲ್ಲ. ಇದು ಬರ್ತಾ ನನಗೆ ತುಂಬಾ ಸಂತೋಷವಾಗಿ ಅರ್ಥವಾಗ್ತಾ ಬಂತು. ತುಂಬಾ ಸಂತೋಷ ಸರ್. ಅದಕ್ಕೆ ಧನ್ಯವಾದಗಳು. ಧನ್ಯವಾದಗಳು. ಮುಂದಿನ ಹಾಸ್ಯದ ಒಂದು ವಿಷಯ ಇದೆ, ಬಾಕಿ ಇದೆ ಈ ಸರಣಿಯಲ್ಲಿ. ಆ ಹಾಸ್ಯವೂ ಕೂಡ ಇಷ್ಟೇ. ನೀವು ಶಬ್ದ ಕೇಳಿದಾಗ ಹೊಳಿದೆ ಇರುವಂತದ್ದು ಮಾತಾಡ್ತಾ ಹೋದಾಗ ಅದರ ಆಳಕ್ಕೆ ಸಿಗ್ತಾ ಹೋಗುತ್ತೆ. ಮುಳುಗಿದವರಿಗೆ ನೀರಿನ ಆಳ ಗೊತ್ತು, ಬಗ್ಗಿ ನೋಡಿದವರಿಗೆ ಕಾಣೋದಿಲ್ಲ. ಧನ್ಯವಾದಗಳು ಸೋಮಶೇಖರ್. ನಮಸ್ಕಾರ ಲಕ್ಷ್ಮಿ ಅವರು. ಸರಿ, ಅವರು ಹಿಂದೆ ಸರಿದಿದ್ದಾರೆ. ಇನ್ಯಾರಿದ್ದಾರು ಪ್ರತಿಕ್ರಿಯೆ ಇದ್ರೆ ಮಾಡ್ಬೋದು. ಹೇಳಿ ಗಣೇಶ್. ಸರ್, ತುಂಬಾ ಚೆನ್ನಾಗಿತ್ತು ಇದು. ಈಗ ಸಂಸ್ಕೃತಿ ಅನ್ನೋದು ಅಂದ್ರೆ ಅದನ್ನ ಕಲೆಕ್ಟಿವ್ ಆಗಿ ಮಾಡುವಂತ ಸಂಸ್ಕಾರ ಅಂತ ಹೇಳ್ಬೋದಾ? ಅಲ್ಲ, ಅದು ಸಂಸ್ಕೃತಿ ಅನ್ನುವಂಥದ್ದು ಸಂಸ್ಕಾರ ಅನ್ನೋ ಪದಕ್ಕಿಂತ ಸಮ್ಯಕ್ ಕೃತಿ ಅಂತ ಅನ್ನುವಂಥದ್ದಿದೆ. ಆದ್ರೆ ಸಮ್ಯಕ್ ಕೃತಿನೂ ಸಂಸ್ಕಾರವೇ. ಆದ್ರಿಂದ ಅದು ಸಂಸ್ಕೃತಿಯ ವ್ಯಾಪ್ತಿ ಪ್ರಾದೇಶಿಕವಾಗಿದೆ, ಆದ್ರೆ ಸಂಸ್ಕಾರ ಅನ್ನೋದು ಯೂನಿವರ್ಸಲ್ ಆಗಿದೆ ಅನ್ನೋ
ಬಿಟ್ಟರೆ ಇದು ಸಾರ್ವತ್ರಿಕ ವಿಶ್ವಾತ್ಮಕವಾದ ದೇಶ ಕಾಲಾತೀತವಾದದ್ದು. ಸಂಸ್ಕೃತಿ ಸ್ವಲ್ಪ ದೇಶ ಕಾಲ ಮಟ್ಟದಲ್ಲಿ ಉಗಮ ಆಗುವಂಥದ್ದು, ಆದ್ರೆ ಸಂಸ್ಕೃತಿಯಲ್ಲಿ ಸಂಸ್ಕಾರವಾಗಬಲ್ಲ ಅನೇಕ ಅಂಶಗಳು ಇರುತ್ತೆ, ಅಷ್ಟಂತೂ ನಿಜ. ಬಹಳ ಕೂದಲೆಳೆಯಷ್ಟು ಅಂತರ ಇದೆ. ತುಂಬಾ ಚೆನ್ನಾಗಿ ಸೂಕ್ಷ್ಮವಾಗಿ ಗುರುತಿಸಿದ್ರಿ ಅದನ್ನ ನೀವು. ಮುಂದಿನ ಪ್ರತಿಕ್ರಿಯೆ. ನಾನು ಹೇಳೋದಿದ್ರೂ ಕೂಡ 50 ನಿಮಿಷಕ್ಕೆ ಮುಗಿಸ್ದೆ. ನಿಮ್ಮ ಪ್ರತಿಕ್ರಿಯೆಯನ್ನು ಕೇಳುವ ಕಾತರ ನೀವಿಷ್ಟು ಮೌನ ವಹಿಸಿದ್ರೂ ಹೋಗಿಲ್ಲ ನಂಗೆ. ಅದು ನನ್ನ ದೌರ್ಬಲ್ಯವೋ ಸಾಮರ್ಥ್ಯವೋ ನಂಗೂ ಗೊತ್ತಿಲ್ಲ. ನಮಸ್ತೆ ಗುರುಜಿ. ಹೇಳಪ್ಪ. ತುಂಬಾ ಚೆನ್ನಾಗಿತ್ತು ಗುರುಜಿ. ನಾನು ಚಿಕ್ಕವನಿರುವಾಗ ಪ್ರೇಯರ್ ಅಲ್ಲಿ ಮಹಾತ್ಮ ಗಾಂಧೀಜಿಯವರ ಸಪ್ತ ಪಾದಗಳು ಅಂತ ಓದ್ತಿದ್ರು. ನಮ್ಗದು ಏನು ಅರ್ಥನೇ ಆಗ್ತಿರ್ಲಿಲ್ಲ. ಏನದು ಅದ್ರಲ್ಲಿ ಒಂದೇದೇ ಬರ್ತಿತ್ತು, ದುಡಿಮೆ ಇಲ್ಲದೆ ಸಂಪತ್ತು ಅಂತ. ನನಗೆ ಸಂಪತ್ತು ಅಂದ ತಕ್ಷಣನೇ ಅದರ ಒಂದು ಇದು ಇನ್ಫ್ಲೂಯೆನ್ಸ್. ಅದಾದ್ಮೇಲೆ ನೀವು ಕಳೆದ ವಾರ ಮಾತಾಡಿದಾಗ ಸ್ವಲ್ಪ ಸ್ವಲ್ಪ ಅರ್ಥ ಆಯ್ತು, ಆದ್ರೆ ಈ ವಾರ ತುಂಬಾ ಅದ್ಭುತವಾಗಿ ಅರ್ಥ ಆಯ್ತು. ಸೊ ಕ್ಲೈಮ್ಯಾಕ್ಸ್ ನಮಗ್ ತುಂಬಾ ಚೆನ್ನಾಗಿ ಅರ್ಥ ಆಯ್ತು ಗುರುಜಿ. ಥ್ಯಾಂಕ್ ಯು ಸೋ ಮಚ್. ಬಹಳ ಖುಷಿ ಆಯ್ತು ಇವತ್ತು. ಧನ್ಯವಾದಗಳು. ಮೂರು ವಾರ ಕಳೆದ್ರೆ ಕಾಲ ಸ್ವಲ್ಪ ಉತ್ಸಾಹ ಕಮ್ಮಿ ಮಾಡುತ್ತೆ. ದಯಮಾಡಿ ಉತ್ಸಾಹವನ್ನು ಕಳೆದುಕೊಳ್ಳದೆ ತಾವೆಲ್ಲರೂ ಮತ್ತೆ ನಮ್ಮ ಸರಣಿಗೆ ಮುಂದುವರಿಸಬೇಕು ಅಂತ ಕೇಳ್ಕೊಳ್ತಾ ಗಣೇಶ್ ಮುಗಿಸ್ಬೋದಾ? ಯಾರ್ದು ಪ್ರತಿಕ್ರಿಯೆ ಇಲ್ಲದೆ ಇದ್ರೆ ಇನ್ನೊಂದ್ಸರಿ ಕೇಳ್ಬಿಡಿ. ಸರಿ ಸರ್, ಹಾಗಾದರೆ ಮತ್ತೆ ಪ್ರಶ್ನೆಗಳಿದ್ದರೆ ಮತ್ತೆ ವಾಟ್ಸಪ್ ತಂಡದಲ್ಲಿ ಕೇಳಿ, ಅದನ್ನು ಅಲ್ಲಿ ನಾವು ಇದನ್ನು ಚರ್ಚೆಯನ್ನು ಜೀವಂತವಾಗಿ ಇಟ್ಕೊಳ್ಳೋಣ ಅಂತೇಳಿ ಹೇಳ್ತಾ, ಮತ್ತೆ ಈ ವಿರಾಮಕ್ಕಾಗಿ ಮಧ್ಯಾಹ್ನ ವಿಷಾದಿಸ್ತಾ ಇನ್ನೊಂದು 3 ವಾರಗಳ ನಂತರ ಮತ್ತೆ ಈ ಕಾರ್ಯಕ್ರಮ ಸರಣಿ ಮತ್ತೆ ಮುಂದುವರಿಯುತ್ತೆ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮನ ಮುಗಿಸ್ತಾ ಇದ್ದೇವೆ. ಫೇರ್ ಅವರಿಗೆ ಹಾಗೂ ಎಲ್ಲರಿಗೂ ಕೂಡ